ನಮ್ಮ ಸಿನಿಮಾದ ಸೂತ್ರಧಾರಿ ಆಗಿರುವಂಥ ಕತೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸಿರುವಂತಹ ಗುರುಮೂರ್ತಿ ಅವರು. ಫಸ್ಟ್ ಎಲ್ಲರೂ ನಿಮಗೆ ಕೇಳೋದಿದೆ, ಈ ಟೈಟಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ. ಸೊ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಹಾಗೂ ನನ್ನ ಸ್ನೇಹಿತರು, ಹಾಗೂ ಈ ಶಿಖಂಡಿ ಸಿನಿಮಾ ಮಾಡೋಕ್ಕೆ ಮುಂಚೆ ಫಸ್ಟ್ ಮಾರಕಾಸ್ತ್ರ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದಾಗ ಮಹಾಭಾರತದ ಬಗ್ಗೆ, ಭಗವದ್ಗೀತೆ, ರಾಮಾಯಣ ಅದೆಲ್ಲ ಸ್ಟಡಿ ಮಾಡ್ತಾ ಇದೆ. ಎದಕ್ಕೆ ಶಿಖಂಡಿ ಸಿನಿಮಾ ಈ ಟೈಟಲ್ ಇಟ್ಕೊಂಡು ಎದಕ್ಕೆ ಮಾಡಬಾರ್ದು ಅಂದಾಗ, ಪಾಸಿಟಿವ್ ನೆಗೆಟಿವ್ ಎರಡೂ ಥರದ ಆಲೋಚನೆ ಮಾಡ್ತಾರೆ ಜನರು ಇದನ್ನು, ಶಿಖಂಡಿನ. ಅದಕ್ಕೆ ಈ ಶಿಖಂಡಿನ ಬೇರೆ ರೀತಿಯಲ್ಲಿ ತೋರಿಸ್ಬೇಕು. ಹಾಗಂತೇಳಿ ಮಹಾಭಾರತದಲ್ಲಿ ಒಂದು ಪಾತ್ರ ಶಿಖಂಡಿ, ಆ ಶಿಖಂಡಿ ಒಂದು ಟೈಟಲ್ ತಗೊಂಡು ದೈವಿಕವಾಗಿ ಹೇಳ್ಬೇಕಂತೇಳಿ ಬಂದಿರೋದು. ಈ ಶಿಖಂಡಿ ಬಂದು ಫಸ್ಟು ಶಿಖಂಡಿಯಾಗಿ ಮತ್ತು ಶಿವನ ಅರ್ಧಾಂಗಿಯಾಗಿ ಮತ್ತು ಎಲ್ಲವನ ರೂಪದಲ್ಲಿ ಜೋಗತಿಯಲ್ಲಿ ಲೋಕ ಕಲ್ಯಾಣಗೋಸ್ಕರ ಈ ಶಿಖಂಡಿಯ ರೂಪನ ನಾನು ಹೇಳಕ್ಕೆ ಹೊರಟಿರೋದು. ಆಮೇಲೆ ನಾನು ಪ್ರೊಡ್ಯೂಸರ್ಗೆ ಈ ಕತೆ ಹೇಳ್ಬೇಕಾದ್ರೆ, ಪ್ರೊಡ್ಯೂಸರು ಈ ಶಿಖಂಡಿ ಒಂದು ಟೈಟಲಲ್ಲಿ ಒಂದು ಕತೆ ಆಯ್ಕೆ ಮಾಡಿಲ್ಲ, 4 ಕತೆಗಳು ಹೇಳಿದ್ರು ನನಗೆ. 4 ಕತೆ ಶಿಖಂಡಿ ಒಂದು ಟೈಟಲ್, 4 ಕತೆಗಳಲ್ಲಿ ಈ ಕತೆ ಆಯ್ಕೆ ಮಾಡಿರೋದು ಅವರು. ಅಂದರೆ ಈ ಕತೆನ ಚೂಸ್ ಮಾಡೋಕ್ಕೆ 6 ತಿಂಗಳು ಟೈಮ್ ತೊಗೊಂಡ್ರು ಅವರು. ಅಂದರೆ ಅಷ್ಟು ಸ್ಟಡಿ ಮಾಡಿ, ಪ್ರತಿಯೊಂದು ಡೀಟೇಲಾಗಿ ಮಾಡಿ, ಆಮೇಲೆ ಇದಕ್ಕೆಲ್ಲ ತುಂಬ ಹೋಮ್ವರ್ಕ್ ಮಾಡಿ, ನಾನು ತುಂಬ ರಿಸರ್ಚ್ ಮಾಡಿ ಮಾಡೋ ಶಿಖಂಡಿ ಈಗಿನ ಜನ್ರೇಷನ್ಗೆ ಶಿಖಂಡಿ ಅಂದರೆ ಬಿಡು ಎಲ್ಲರೂ ನೆಗೆಟಿವ್ ಅದೈತೆ, ಅಂದರೆ ಎಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರಂತ ಆ ಥರ ಎಲ್ಲ. ಇದು ಶಿಖಂಡಿ ಅಂದರೆ ಒಂದು ದೈವ ಸ್ವರೂಪಿ, ಒಂದು ಶಕ್ತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ನೋಡಬೇಕು. ನಾನು ಎದಕ್ಕಾಗಿ ಈ ಶಿಖಂಡಿನ ಆಯ್ಕೆ ಮಾಡ್ಕೊಂಡೇನೆಂದರೆ, ಪ್ರತಿಯೊಬ್ಬ ಈಗಿನ ಜನ್ರೇಷನ್ಗೆ, ಸಮುದಾಯ ಮಂಗಳಮುಖಿಯರಿಗೂ ಇದೊಂದು, ಎಲ್ಲರಿಗೆ ಅವ್ರು ಮಾಡ್ತಿರೋ ಒಳ್ಳೆಯದು ಕೆಟ್ಟದ್ದು ಏನೋ ಗೊತ್ತಿಲ್ಲ, ನಾನು ತೋರಿಸ್ತಿರೋದು ಶಿಖಂಡಿ ಅಂತಂದರೆ ಒಂದು ಪವರ್ಫುಲ್ ಶಕ್ತಿ ಅಂತ ನಾನು ಹೇಳಕ್ಕೆ ಬರ್ತೀನಿ. ಮಹಾಭಾರತದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂದರೆ ಶಿಖಂಡಿ ತನ್ನ ರಿವೆಂಜಿಗೋಸ್ಕರ ಮತ್ತೆ ಒಂದು ಜನ್ಮ ತಾಳಿ ತನ್ನ ರಿವೆಂಜ್ ತೀರಿಸ್ಕೊಂಡು, ಹಂಗೆ ಇಲ್ಲಿ ಮಂಗಳಮುಖಿಯರು ತಾವು ಮಾಡಿರೋ ಒಳ್ಳೆ ಕೆಲಸ ಕಾರ್ಯಗಳು ತಾವೇ ರಿವೆಂಜ್ ಯಾರಿಗೆ ತಗೊಂತಾರೆ ಅನ್ನೋದು ತುಂಬ ಟ್ವಿಸ್ಟಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂಜಯ್ ಗೌಡ ಸರ್ಗೆ ಮತ್ತು ಜಡೇ ಸರ್ಗೆ ಮತ್ತು ನವೀನ್ ರೆಡ್ಡಿ ಅವರೆಲ್ಲ ಬಂದಕ್ಕೆ ಸಪೋರ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಟೆಕ್ನಿಷಿಯನ್ಸ್ ವಿಷಯಕ್ಕೆ ಬಂದಾಗ DOP ಬಂದ್ಬಿಟ್ಟು ನಮ್ಮ ಮೈಸೂರು ಸ್ವಾಮಿ ಸರ್ ಅಂತೇಳಿ, ಮತ್ತು ಇದರಲ್ಲಿ ಸಂಗೀತ ಮಂಜು ಕವಿ, ಬ್ಯಾಕ್ಗ್ರೌಂಡ್ ಸ್ಕೋರು ಪ್ರದ್ಯೋತನ್, ಆಮೇಲೆ ಕಿನ್ನಲ್ ರಾಜ್ ಸರು ಒಳ್ಳೆ 2 ಸಾಂಗ್ ಬರ್ತಿದ್ದಾರೆ ಇದರಲ್ಲಿ. ಮತ್ತು ನಿಮಿಷ್ಟ ಏನು ಕೇಳ್ಬೇಕಂತ ಹೇಳ್ತೀನಿ. ಶೂಟಿಂಗು ಬೆಂಗಳೂರು, ಬಳ್ಳಾರಿ, ಮೈಸೂರು, ಮಾಗಡಿಯಲ್ಲಿ ಟೋಟಲ್ ಇಲ್ಲೇ ಸುತ್ತಮುತ್ತೆಲ್ಲ ಮಾಡಿರೋದು. ನನಗೂ ಮಾತಾಡೋಕ್ಕೆ ಭಯ ಆಗ್ತದೆ ಇಲ್ಲಿ ಈ ಸ್ಟೇಜ್ ಮೇಲೆ. ಸರ್ 7 ಜನ ಬಂದ್ಬಿಟ್ಟು ದೈವ ಅಂದರೆ ಜೋಗತಿಗಳವರು, ಜೋಗತಿಗಳ ಕ್ಯಾರೆಕ್ಟರ್ ಇದು. ಅಂದರೆ ಈ ಸಿನಿಮಾ ಸಸ್ಪೆನ್ಸ್, ಥ್ರಿಲ್ಲರ್, RR, ಕಮರ್ಷಿಯಲ್ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಥರದ್ದು ಇರುತ್ತೆ. ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅಂದರೆ ಯಾವ ಬೇಸಿಗೆ ಮೇಲೆ ಹೇಳ್ತಾ ಇದ್ದೀನಿ, ಯಾವ ಟಾಪಿಕ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ನೀವು ನೋಡಿದಾಗ ಗೊತ್ತಾಗತ್ತಿದ್ದು. ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟು ಸಮ್ಮರ್ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮೇಯಲ್ಲಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾವ ಟೈಮಲ್ಲಿ ಅಂತೇಳಿ. ಮತ್ತು ನನಗೆ ಈ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಪೋಲಾ ಪ್ರವೀಣ್ ಕುಮಾರ್ಗೆ ತುಂಬ ಥ್ಯಾಂಕ್ಸ್, ನನಗಿಂದು ಅವಕಾಶ ಕೊಟ್ಟು ನನಗೆ. ಮತ್ತು ನನಗೆಲ್ಲ ನಾನು ಈ ಸಿನಿಮಾದಿಂದ ತುಂಬ ಪ್ರೂವ್ ಮಾಡೋದಿದೆ. ಯಾಕಂದರೆ ತುಂಬ ಜನಕ್ಕೆ ನಾನು ಒಂದು ಆನ್ಸರ್ ಮಾಡೋದಿದೆ ಈ ಸಿನಿಮಾದಿಂದ. ಅದಕ್ಕೆ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು, ಮಾಧ್ಯಮದ ಸಪೋರ್ಟು, ಸೋಷಲ್ ಮೀಡಿಯಾ ಜೊತೆಯಲ್ಲಿದ್ದು ಮುನ್ನಡೆಸಿ ಕನ್ನಡ ನಾಡು ಜನತೆಗೆ ಈ ವಿಷಯನ ತಲುಪಿಸ್ಬೇಕಂತೇಳಿ ನಿಮ್ಮೆಲ್ಲರಲ್ಲಿ ನಾನು ಸದಾ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಟನೆಯ ಮೂಲಕ ನಮ್ಮನ್ನು ರಂಜಿಸ್ತಾರೆ. ಸೊ ದೀಪಕ್ ಸರ್. ಥ್ಯಾಂಕ್ ಯು ಅನು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ, ಸೋಷಿಯಲ್ ಮೀಡಿಯಾ ಎಲ್ರಿಗೂ, ಎಲ್ಲ ಸೇರಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರ್ಗೆ ಭಯ ಆಗ್ತಾ ಇದೆ ನನಗೆ, ಅಂದರೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಏನಂತಂದರೆ ಯಾವಾಗಲೂ ಮಾತಾಡ್ತೀನಿ, ಆಮೇಲೆ ಡೈರೆಕ್ಟರ್ ಕರೆದು ಹೇಳ್ತಾರೆ ಏನಪ್ಪ ಬಿಟ್ಟರೆ ಸ್ಟೋರಿ ಎಲ್ಲ ಹೇಳ್ಬಿಡ್ತೇನೆ ನೀನು ಸಿನಿಮಾದು ಅಂತ. ಸೊ ಫಸ್ಟಾಗಿ ನಿರ್ದೇಶಕರಿಗೆ, ಗುರುಮೂರ್ತಿ ಸರ್ಗೆ, ದಯಾಗೆ, ಆಮೇಲೆ ಪೋಲಾ ಪ್ರವೀಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿಗಾಗಿ. ಆ್ಯಕ್ಚುಲಿ ಏನಂದರೆ
ತುಂಬ ಪ್ರಯತ್ನ ಪಡ್ತಾ ಇರ್ತೀನಿ ಸಿನಿಮಾ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಕೆಲವೊಂದು ಸಿನಿಮಾಗಳು ನಾವು ಬೇಡ ನೋಡೋಣ ಆಮೇಲೆ ಮಾಡೋಣ ಅಂತಂದರೆ ಅದು ಮಾಡಿದ ಮೇಲೆ ಅಯ್ಯೋ ಮಾಡದೇ ಇದ್ದರೆ ಏನೋ ಒಂದು ದೊಡ್ಡ ಏನೋ ಪಶ್ಚಾತ್ತಾಪ ಪಡಬೇಕಾಗ್ತಿತ್ತೇನೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಆ ಥರ ಸಿನಿಮಾಗಳಲ್ಲಿ ಒಂದು. ನನಗೆ ಫಸ್ಟು ಶಿಖಂಡಿ ಅಂತ ಹೇಳಿದಾಗ ಸಿನಿಮಾ ಟೈಟಲ್ ಹೇಳಿರಲಿಲ್ಲ, ಕತೆ ಇದೆ ಅಂತ. ದಯಾ ತುಂಬ ಹಳೆಯ ಗೆಳೆಯ ನಂದು ಫಸ್ಟ್ ಸಿನಿಮಾ ಟೈಗರಿಂದನೂ ನಾವು ಒಂದು ಕಾನ್ಸ್ಟೆಂಟ್ ಟಚ್ಚಲ್ಲಿದ್ವಿ. ಸೊ ಈ ಸಿನಿಮಾ ಕೇಳಿದಾಗ ನಾನು ಇಲ್ಲ ನೋಡೋಣ ಆಮೇಲೆ ಅಂತ ತೆಲುಗು ಮಾಡ್ತಾಯಿದ್ದೆ ಬೇರೆ ಸಿನಿಮಾ. ಬಟ್ 6 ಮಂತ್ಸ್ ನನ್ನ ಫೋನ್ ಮಾಡಿ ಆಮೇಲೆ ಮಂಗಳೂರು ಮನೆಗೆ ಬಂದುಬಿಟ್ರು. ಊರಿಗೆ ಬಂದು ಇಲ್ಲ ಇಲ್ಲಿದ್ದೀವಿ ನಾವು, ಬನ್ನಿ ಸ್ಟೋರಿ ಕೇಳಿ ಒಂದ್ಸರಿ ಆಮೇಲೆ ನೋಡೋಣ ಅಂತ. ಸೊ ಸ್ಟೋರಿ ಕೇಳಿದ್ಮೇಲೆ ಶಿಖಂಡಿ ಅಂದಾಗ ನನಗೆ ಸಂಚಾರಿ ವಿಜಯ್ ಅವ್ರದ್ದು ಒಂದು ಸಿನಿಮಾ ನೋಡಿ ಐ ವಾಂಟ್ ಟು ಪ್ಲೇ ಟ್ರಾನ್ಸ್ಜೆಂಡರ್. ಆ್ಯಕ್ಚುಲಿ ನನಗೆ ತುಂಬ 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 ಆಸೆ ಇತ್ತು. ಸೊ ಶಿಖಂಡಿ ಅಂತ ಹೇಳಿದಾಗ ಐ ಮೈ ಪ್ಲೇಯಿಂಗ್ ಟ್ರಾನ್ಸ್ಜೆಂಡರ್ ಅಂತ ಕೇಳಿದೆ ನಾನು. ಇಲ್ಲ ಆ ಥರ ಕಾನ್ಸೆಪ್ಟ್ ಅಲ್ಲ ಸರ್, ಇದು ನೀವು ಸ್ಟೋರಿ ಕೇಳಿ ಆಮೇಲೆ ಅಂತ. ಸ್ಟೋರಿ ಇಷ್ಟ ಆಯಿತು. ಸೊ ಇವತ್ತು ತುಂಬ ದಿನ ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ಕೊಡಬೇಕು ಅಂತ. ನಾವು ಕಂಟೆಂಟ್ ಬೇಸ್ ಸಿನಿಮಾ ಮಾಡ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ ಇದೆ. ಸೊ ಇಲ್ಲಿ ಕಂಟೆಂಟ್ ಇದೆ, ಮೈಥಾಲಜಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲದೂ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆಲ್ರೆಡಿ ಮೋಷನ್ ಪೋಸ್ಟರ್ ನೋಡಿದ್ದೀರಾ. ಇಷ್ಟು ದಿವಸ ಯೂಶಲಿ ಬೇರೆ ಥರ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡ್ತಿದ್ದೆ. ಫಸ್ಟ್ ಟೈಮ್ ದಯಾ ಅವರು ಶಿಖಂಡಿ ಮೂವಿ ಬಗ್ಗೆ ಹೇಳಿದಾಗ ಅವ್ರು ನನಗೆ ಫಸ್ಟ್ ಕೇಳಿದೆ ಒಂದು, ಈ ಪಾತ್ರನ ನೀವು ಮಾಡ್ತೀರಾ ಅಂತ. ಬಿಕಾಸ್ ಯೂಶಲಿ ಇಷ್ಟು ದಿವಸ ನಾನು ಮಾಡ್ಕೊಂಬಂದಿದ್ದಲ್ಲಿ ಮೇಯ್ನ್ ಲೀಡಾಗಿ ಮಾಡ್ತಾಯಿದ್ದೆ ಆ್ಯಂಡ್ ತುಂಬ ಗ್ಲಾಮರಸ್ ಆಗಿರ್ತಾ ಇತ್ತು. ಸೊ ಈ ಒಂದು ಪಾತ್ರದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಅವರು ಸ್ಟಾರ್ಟಿಂಗ್ ನನಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಮೇಕಿಂಗ್ ಇರುತ್ತೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಮೀಟಿಂಗ್ಸ್ ಆದಮೇಲೆ ಅವ್ರು ನನಗೆ ಇಡೀ ಸಿನಿಮಾ ಹೇಗೆ ಬರುತ್ತೆ ಅನ್ನೋದೊಂದು ಶೋಕೇಸ್ ಮಾಡಿ ತೋರಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ನಾಟ್ ಸುಮ್ಮನೆ ನಾನು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಇಷ್ಟು ದಿವಸ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ರೋಲ್ನ ನಾನು ಟ್ರೈ ಮಾಡಬೇಕಿತ್ತು ಆ್ಯಂಡ್ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಮಾಡ್ಕೊಬೇಕು ಅಂತ ಇತ್ತು. ಆ್ಯಂಡ್ ಪ್ಲೇಯಿಂಗ್ ಅ ಟ್ರಾನ್ಸ್ಜೆಂಡರ್ ರೋಲ್ ಇಸ್ ನಾಟ್ ದ್ಯಾಟ್ ಈಸಿ ಅನಿಸುತ್ತೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ತುಂಬಾ ಚೇಂಜ್ ಇದೆ. ಆ್ಯಂಡ್ ಅವರಲ್ಲಿ ಒಂದು ಇಂಪಾರ್ಟೆನ್ಸ್, ಅವ್ರಿಗೆ ಒಂದು ದೇವರ ರೀತಿಯಲ್ಲಿ ನೋಡೋವಂಥ ಒಂದು ಕ್ಯಾಟಗರಿನೇ ಇದೆ. ಸೊ ಅದನ್ನು ನಾವಿಲ್ಲಿ ತೋರ್ಸೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಸಿನಿಮಾ ಡಿರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗುರುಮೂರ್ತಿ ಸರ್ ಹೇಳಿದ್ರು ಎಷ್ಟೊಂದು ಜನಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು ಈ ಸಿನಿಮಾ ಮೂಲಕ ಅಂತ. ಐ ಥಿಂಕ್ ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಅದು ಆಗೇ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ 7 ಕ್ಯಾರೆಕ್ಟರ್ಸ್ ನಾವೇನಿದ್ದೀವಿ, ಐ ಥಿಂಕ್ ಸೆಟ್ಟಲ್ಲಿ ತುಂಬಾ ಖುಷಿಯಾಗಿದ್ವಿ ಎಲ್ಲರೂ. ಆ್ಯಂಡ್ ನೀತು ಅವರು ಆಲ್ಸೋ, ಆ್ಯಂಡ್ ರಾಘು ಇವತ್ತು ಅವರಿಲ್ಲ, ಬಟ್ ಆ್ಯಂಡ್ ಆಲ್ ದ ಅದರ್ ಗರ್ಲ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿ, ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಸಾಂಗ್ ಆ್ಯಂಡ್ ಫೈಟ್, ಎಸ್ಪೆಷಲಿ ಫೈಟಿಂಗ್ ಸೀನ್ಸಲ್ಲಿ ಎಷ್ಟೊಂದು ಹಾರ್ಡ್ ವರ್ಕ್, ಇಡೀ ಟೀಮ್ ಇನ್ಕ್ಲೂಡಿಂಗ್ ಹೀರೋ ಕೂಡ ಹೊಸಬ್ರು ಅಂತ ಹೇಳೋಕ್ಕೆ ಆಗಲ್ಲ. ಫೈಟ್ ಸೀನ್ಸಲ್ಲೆಲ್ಲನೂ ಒಂದು 2-3 ಡೇಸ್ ಅವ್ರು ರಿಹರ್ಸಲ್ ಮಾಡಿ ಇದನ್ನೆಲ್ಲ ಏನು ಆನ್ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ಐ ಥಿಂಕ್ ಹಿ ಹಸ್ ಗಿವನ್ ದ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಬಿಕಾಸ್ ಈ ವಾಸ್ ಏನು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರಿಗೆ ಭಯ ಇತ್ತು, ಹೇಗಾಗುತ್ತೋ ಏನೋ ಸಿನಿಮಾ ರಂಗ ಹೇಗೆ ಅನ್ನೋದು ಅಷ್ಟೊಂದು ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಡೇ ಟು ಡೇ ನಮ್ಮನ್ನೆಲ್ಲರನ್ನೂ ನೋಡಿದ್ಮೇಲೆ ಹಿ ಫೆಲ್ಟ್ ವೆರಿ ಇದು. ಅವರೇ ಇವಾಗ ನಮ್ಮ ಎಷ್ಟೊಂದು ಸಿನಿಮಾಸಲ್ಲಿ, ಎಷ್ಟೊಂದು ಇವೆಂಟ್ಸಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಗೆಸ್ಟಾಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನವರಸನ್ ಸರ್, ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಬಗ್ಗೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸ್ಟೋರಿ ಕೇಳಿದಾಗ ಫಸ್ಟು ಶಿಖಂಡಿ ಮೂವಿದು ಫಸ್ಟು ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ನಂಗೆ ಕಾಲ್ ಬಂತು ಗುರುಮೂರ್ತಿಯವ್ರ ಕಡೆಯಿಂದ. ಹೇಳಿದ ತಕ್ಷಣವೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರಾ ಅಂದರೆ ಅವರು ಒಂದು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನು ಅಂದಿದ್ರು ಅದೇ ರೀತಿಯೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ಇವನ್ ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆರೆತಿರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಧನ್ಯವಾದ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖ್ಯಾತಿ, ನಾನು ಮಂಗಳೂರಿಂದ. ಸೊ
ಓಕೆ ಓಕೆ ಸೊ ಈ ಸಿನಿಮಾದಲ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿದ್ದೇನೆ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಹಾಗೆ ನನ್ನ ಮೊದಲನೇ ಪ್ರೆಸ್ ಮೀಟ್ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ, ಬಿಕಾಸ್ ಇಟ್ಸ್ ದ ಫಸ್ಟ್ ಟೈಮ್, ನಂದು ಇದು ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವರಿಗೆ. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ನಮ್ಮ ಪ್ರೊಡ್ಯೂಸರ್, ಹಾಗೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪೋರ್ಚುನಿಟಿ. ನ್ಯೂ ಕಮರ್ಸ್ನವ್ರಿಗೆ ಅಪೋರ್ಚುನಿಟಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ದಯಾ ಸರ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಎಲ್ರಿಗೂ ನನಗೆ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಸೀನ್ ನಮ್ಮ ಮೋಷನ್ ಪೋಸ್ಟರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಹೇಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ಇವೆಂಟ್ಸ್ಗಳಿಗೂ, ನಮ್ಮ ರಿಲೀಸಿಗೂ ಎಲ್ಲದಕ್ಕೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಂ, ರೋಲ್ ಸೊ ನಾನು ಈ ಸಿನಿಮಾದಲ್ಲಿ ಸಂಗೀತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ. ಸೊ ಸಂಗೀತ ಇಸ್ ಅ ಡಾಕ್ಟರ್. ಸೊ ಅವರಿಗೆ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಒಂದು ಕನಸಿರುತ್ತೆ. ಸೊ ಹಾಸ್ಪಿಟಲ್ ಕಟ್ಟಬೇಕಾಗಿರೋ ಪ್ರಾಸೆಸ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈ ಸಿನಿಮಾದಲ್ಲಿ ನಾವು ತೋರಿಸ್ತೇವೆ. ಸೊ ದಿಸ್ ಇಸ್ ಮೈ ರೋಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ನನಗೆ. ನನಗೆ ಫಿಲಮಲ್ಲಿ ಅಷ್ಟು ಬಿಲ್ಡಪ್ ಕೊಟ್ರಿ, ಲಾಸ್ಟ್ ಬಿಲ್ಡಪ್ ಕೊಟ್ರಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಎಲ್ಲ ಸಿನಿಮಾ ಕರ್ಮಿಗಳಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸಪೋರ್ಟು ಇದೇ ರೀತಿ ನಮ್ಮ ಮೇಲೆ ಇರಲಿ, ನಮ್ಮಂಥ ಹೊಸ ಕಲಾವಿದರ ಮೇಲೆ ಮತ್ತು ನಮ್ಮ ತಂಡದ ಮೇಲೆ ಸದಾ ಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಹುಶಃ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಖುಷಿಯಾಗಿರ್ತಾರೆ, ಯಾಕಂದರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾ ಖುಷಿಯಾಗಿದೆ, ಯಾಕಂದರೆ ವರ್ಕು ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಂದಾಯ್ತು, ನನ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತೀನಿ. ಈ ರೀತಿ ಇದ್ದ ಹುಡುಗಂಗೂ ಈ ಮಹಾಭಾರತ ಕೇಳಬಾರೋ ಶಿಖಂಡಿ ಅನ್ನೋ ಹೆಸರಿಗೂ, ಅಥವಾ 7 ಜನ ಏನು ನೋಡ್ತಿದ್ದೆ ಇವ್ರಿಗೂ ನಮ್ಗೆ ಏನು ಸಂಬಂಧ? ನನ್ನ ಕಥೆಲಿ ಇವರಲ್ಲಿ ಹೇಗೆ ಬರ್ತಾರೆ, ಅಥವಾ ನಾನು ಅವ್ರ ಕಥೆಲಿ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಲೆಂಟಾಗಿ ಸ್ಕ್ರೀನಲ್ಲಿ ತಂದಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತಿದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮು ಎಲ್ಲರಿಗೂ ಅನಿಸ್ತು, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳಬೇಕು ನನಗೂ ಭಯ ಆಗಿತ್ತು, ಒಂದು ಹಿಂಜರ್ಗೆ ಇತ್ತು. ಯಾಕಂದರೆ ಈ ಶಿಖಂಡಿ ಅನ್ನೋ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ 10 ದಿನ ಕಾಲ ಭೀಷ್ಮ ಪಿತಾಮಹನ ಯಾರನ್ನೂ ಸೋಲ್ಸೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಬಲಿಷ್ಠ ವ್ಯಕ್ತಿ ಯಾರು ಭೀಷ್ಮ. ಅಂಥ ವ್ಯಕ್ತಿನ ಸೋಲ್ಸೋಕೆ ಶಿಖಂಡಿ ಅಂತ ಬರ್ತಾರೆ. ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಟೈಟಲ್ ಆಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾಳೆ ದಿವಸ ಅದಕ್ಕೆನಾರ ಹೆಚ್ಚು ಕಮ್ಮಿ ಅಥವಾ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನಾರು ಮಾಡಿದೆ, ಅಥವಾ ನಾನು ನಾಯಕನಾಗಿ ಮಾಡ್ತೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರ ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂದರೆ ಅಂತ ನನಗೂ ತುಂಬ ಭಯ ಇತ್ತು. ಬಟ್ ಅದೇ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದೇ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು ತುಂಬ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಹ್ಯಾಟ್ಸ್ ಆಫ್ ಸರ್, ಸ್ಕ್ರೀನ್ ಮೇಲೆ ನನಗೇನು ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಾಕಾದ ತಗೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಮೇಲೆ ನನಗೆ ಈ ರೀತಿ ಸಿನಿಮಾದಲ್ಲಿ ಲಾಂಚ್ ಆಗ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಈ ರೀತಿ ಸ್ಕ್ರಿಪ್ಟ್ ಪ್ರತಿಯೊಬ್ರಿಗೆ ಯಾರಿಗೂ ಹೋಗಲ್ಲ. ನನಗೆ ಸಿಕ್ಕಿರೋದು ನಾನು ಪುಣ್ಯ ಅಂತ ಭಾವಿಸ್ತೀನಿ ಸರ್. ನಾನು ಮುಂದೆ ಹೋಗೋಕ್ಕೆ ನಿಮ್ಮಿಂದ ಸೆಟ್ಟಲ್ಲಿ ತುಂಬಾ ಕಲ್ತಿದ್ದೀನಿ. ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋತೀನಿ. ಒಳ್ಳೆ ಆಪರ್ಚುನಿಟಿ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸರ್. ಮತ್ತು ಈ ಸಿನಿಮಾದ ಅನ್ನದಾತರು ಮತ್ತು ನಿರ್ಮಾಪಕರು, ನಿಜ ಹೇಳ್ಬೇಕಂದ್ರೆ ನನಗೆ ಯಾವತ್ತೂ ನಾನು ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ಸೆಟ್ಟಲ್ಲಾಗಲಿ ಎಲ್ಲಾಗಲಿ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ನನ್ನ ಯಾವಾಗಲೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ, ಅವರಾಗಲಿ ಮೇಡಮ್ ಅವರಾಗಲಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟು ಪ್ರೀತಿ ಕೇರ್ ಮಾಡಿದ್ದಾರೆ ಅಂದರೆ ಬಹುಶಃ ಸರ್ ನನಗೆ ರಿಟರ್ನ್ ಮಾಡೋಕ್ಕಾಗಲ್ಲ ಅದನ್ನ. ನಿಮ್ಮ ಪ್ರೀತಿ ನಿಮ್ಮನ್ನೆಲ್ಲ ನಿಮ್ಮದು ಮುಂದಾಲೋಚನೆ ಇದೆ ಗೊತ್ತಾ. ಇವಾಗ ಇಂಡಸ್ಟ್ರಿಲಿ ಬಂಡವಾಳ ಹೂಡೋರೇ ಕಮ್ಮಿ, ಅಂಥದ್ರಲ್ಲಿ ಹೊಸೊಬ್ಬರ ಬಂಡವಾಳ ಹೂಡಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗಲಿ ಅಂತ ನಿಮ್ಮ ಈ ಮುಂದಾಲೋಚನೆಗೆ ಹ್ಯಾಟ್ಸ್ ಆಫ್ ಸರ್. ಲವ್ ಯು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತು ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ಮತ್ತು ಸ್ಕ್ರೀನ್ ಪ್ಲೇಯರ್ ದಯಣ್ಣ, ಈ ಸಿನಿಮಾಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೆ ಅಣ್ಣ. ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನಿನಗೆ. ಥ್ಯಾಂಕ್ ಯು ಅಣ್ಣ ಫಾರ್ ಓಕೆನಾ. ಮತ್ತು DOP ಸರ್, ಸ್ವಾಮಿ ಸರ್, ಏನಂದರೆ ಈ ಸ್ವಾಮಿ ಸರ್ ಏನಂದ್ರೆ ದಿನಾ ಜಗಳ ಆಡ್ತಾರೆ ಸರ್. ಸೆಟ್ಟಲ್ಲಿ ಬಂದು ದಿನಾ ಜಗಳ ಆಡ್ತಾರೆ. ಏನಕ್ಕೆ ಜಗಳ? ರೀ ಹಂಗಲ್ಲ ಕಣ್ರಿ, ನಾನು ಹಿಂಗೆ ಅನ್ಕೊಂಡೆ ಕಣ್ರಿ, ಹಿಂಗೆ ಅನ್ಕೊಂಡ್ರಿ ಅಂತ ದಿನಾ ಜಗಳ ಆಡ್ತಾರೆ. ಅದು ನೋಡೋಕೆ ಎಷ್ಟು ಖುಷಿ ಆಗುತ್ತೆ. ಸಿನಿಮಾ ಬಗ್ಗೆ ಎಷ್ಟು ಪ್ರೊಫೆಷನಲ್ಸ್ಟ್ ಆಗಿ ಕೆಲಸ ಮಾಡ್ತಾರೆ ನೋಡಿ ತುಂಬಾ ಇನ್ಸ್ಪೈರ್ ಆಗುತ್ತೆ. ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಸ್ವಾಮಿ ಸರ್. ಮತ್ತು ಈ ಸಿನಿಮಾದಲ್ಲಿ ಯಾರ್ಯಾರು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಸರ್, ಇವತ್ತು ನಿಮ್ಮಿಂದ ಈ ರೀತಿ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಪ್ರದ್ಯುತನ್ ಸರ್,
ನೀವು ಮ್ಯೂಸಿಕ್ ಫ್ಯಾನ್ ಆಗಿಬಿಟ್ಟೆ ನಾನು. ಅದೇನು ಬಿ ಜಿ ಎಮ್ ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿದ್ರಲ್ಲ, ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನನಗೆ ಸ್ಟೆಂಟ್ ಮಾಡಿಸಿದ ಮಾರುತಿ ಮಾಸ್ಟರ್ ಅವ್ರು ಈ ಸಮಯಕ್ಕೆ ನೆನಪಿಸ್ಕೋಬೇಕು. ಯಾಕಂದರೆ ಕ್ಲೈಮ್ಯಾಕ್ಸಲ್ಲಿ ವಿಭಿನ್ನವಾಗಿ ಫೈಟ್ ಮಾಡಿಸಿದ್ದಾರೆ. ಈ ಬಹುಶಃ ಇದ್ದವ್ರಿಗೆ ಯಾರು ಆ ಥರ ಪ್ರಯತ್ನ ಮಾಡಿದ್ವೋ ಆ ರೀತಿ ತುಂಬ ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ಮತ್ತು ನಮ್ಮ ಜಗು ಮಾಸ್ಟರು ಒಂದು ಒಳ್ಳೆ ಸ್ಟೆಪ್ ಹಾಕ್ಸಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಕೂಡ. ಸರ್ ಥ್ಯಾಂಕ್ ಯು. ಮತ್ತು ಈ ಸಿನಿಮಾದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅಂದರೆ ಇಬ್ಬರು ಒಂದು ಹೇಗೆ ನಮ್ಮ ಸಿನಿಮಾಗೆ ಆನೆ ಬಲ ಬಂದಾಗ ಬಂದಿದ್ದಾರೆ. ಅವರೇ ನಮ್ಮ ದೀಪಕ್ ಸರ್ ಮತ್ತು ನಿಖಿಲ್ ಸರ್. ದೀಪಕ್ ಸರ್ ಒಂಥರ ಬಹುಭಾಷಾ ನಟ, ಎಲ್ಲ ಕಡೆ ಬಿಸಿ ಇರೋವಂಥ ವ್ಯಕ್ತಿ. ಅವ್ರ ಡೇಟ್ ಸಿಕ್ಕರೆ ನಮಗೆ ಒಂಥರ ಲಕ್ಕಿ ಅಂತ ಭಾವಿಸ್ತೀನಿ ಸರ್. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ಆಗಿ ಎಲ್ಲರ ಹತ್ರನೂ ಕೆಲಸ ಮಾಡಿ, ಎಲ್ಲ ಆ್ಯಕ್ಟರ್ ಎಲ್ಲ ದೊಡ್ಡ ಆರ್ಟಿಸ್ಟ್ ಹತ್ರ ಕೆಲಸ ಮಾಡಿ, ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾನು ಏನು ಅನ್ಕೊಂಡೆ ಬಂದಾಗ ಹೆಂಗಪ್ಪ ಇರೋ ಹ್ಯಾಂಡಲ್ ಮಾಡೋದು, ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಜೊತೆ ಹೆಂಗೆ ಮಾತಾಡೋದು ಅಂತ ನಂಗೆ ತುಂಬಾ ಭಯ ಇತ್ತು. ಬಟ್ ಅದು ತುಂಬ ಒಂಥರ ಮಗು ಮನಸ್ಸಿರೋ ವ್ಯಕ್ತಿ ಅವರು. ನನಗೆ ತುಂಬ ಸಜೆಷನ್ಸ್ ಮಾಡಿದ್ರು, ಕೂತ್ಕೊಂಡು ಮಾತಾಡಿದ್ರು. ಹಂಗಲ್ಲ, ಜಿಮ್ಗೆ ಹೋಗು, ಬಾಡಿ ಬಿಲ್ಡ್ ಮಾಡು, ಪೇಷನ್ಸ್ ಇಟ್ಕೋ. ಸಿನಿಮಾ ಇಂಡಸ್ಟ್ರಿ ಬಂದಿದ್ರೆ ಫಸ್ಟ್ ಪೇಷನ್ಸ್ ಇಟ್ಕೋ, ಒಂದಲ್ಲ ಒಂದಿನ ಬೆಳಿತೀಯ, ಪೇಷನ್ಸ್ ಇಟ್ಕೊ ಅಂತ ತುಂಬಾ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸರ್. ನೀವು ನಮ್ಮ ಸಿನಿಮಾ ಬಂದು ಒಂಥರ ಆನೆ ಬಲ ಬಂದಂಗಾಯಿತು. ಮತ್ತು ನಿಖಿಲ್ ಸರ್ ಅವರು ತೆಲುಗಲ್ಲಿ ಒಂದು ಒಳ್ಳೆ ಸ್ಟಾರ್ ಆಗಿದ್ದಾರೆ. ಬಟ್ ಆದರೆ ಕನ್ನಡ ಮಾತಾಡ್ತಾರೆ, ವಾಹ್, ನೋಡಿದ್ರೆ ಈಗ ಖುಷಿ ಆಗುತ್ತೆ. ತೆಲುಗಲ್ಲಿ ಅಷ್ಟು ಚೆನ್ನಾಗಿದ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಅವ್ರು ನೋಡಿ ನನಗೂ ಖುಷಿ ಆಗುತ್ತೆ. ಮತ್ತು ನನ್ನ ಅವರ ತಮ್ಮನ ಥರ ಟ್ರೀಟ್ ಮಾಡ್ತಾರೆ, ತುಂಬ ಸಜೆಸ್ಟ್ ಮಾಡಿದ್ದಾರೆ ನನಗೂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ನಿಖಿಲ್ ಸರ್, ನಾನು ಸಿನಿಮಾ ಬಂದು ಮಾಡಿಕೊಟ್ಟಿದ್ದಕ್ಕೆ. ಫೈನಲಾಗಿ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ನಾನು ಇವತ್ತು ನಿಂತ್ಕೊಂಡು ಇಲ್ಲಿ ಮಾತಾಡ್ತೀನಿ ಕಾರಣ ನಮ್ಮಮ್ಮ ಮತ್ತು ನಮ್ಮಣ್ಣ. ನನಗೆ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ. ನಂಗೆ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದ ನಮ್ಮಣ್ಣ ಮತ್ತು ನಮ್ಮಮ್ಮ ಮತ್ತು ನಮ್ಮಣ್ಣ. ಸಾರಿ, ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಷ್ಟೋ ಜನ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಏನೋ ಒಂದು ಕನ್ಸು ಕಾಣ್ಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇವತ್ತು ಈ ರೀತಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆದ್ದರೆ ನಾನು ಗೆದ್ದಂಗೆ. ನನ್ನಂಗೆ ಎಷ್ಟೋ ಎಕ್ಸಾಂಪಲ್ ಇಟ್ಕೊಂಡು ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಬಂದು ಒಳ್ಳೆ ತಂಡ, ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಟೀಮ್ ಇದ್ದರೆ ಖಂಡಿತ ಗೆಲ್ತಾರೆ ಅನ್ನೋರ್ಗು ನಂಬಿಕೆ ಬರುತ್ತೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಚಾಂದಿನಿ ಅಂತೇಳಿ. ನಾನೊಂದು ಮಂಗಳಮುಖಿ. ನನ್ನ ಪಾಪರ್ ಬಂದು ಬಳ್ಳಾರಿ. ಇಲ್ಲಿರೋ ಮಾಧ್ಯಮದವ್ರಿಗೆ ಮತ್ತು ಪತ್ರಿಕೆಯವ್ರಿಗೆ, ಇಲ್ಲಿರೋ ಹಿರಿಯವ್ರಿಗೆ ಎಲ್ಲರಿಗೆ ಮತ್ತೊಂದು ಸತಿ ಧನ್ಯವಾದಗಳು. ಫಸ್ಟ್ ಆಫ್ ಆಲು ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ ಪ್ರವೀಣ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ. ಪ್ರವೀಣ್ ಸಾರ್ಗೆ, ಮೇಡಮ್ಗೆ. ನಾನು ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಮಾಡ್ಕೊತ, ಟಿಕ್ ಟಾಕ್ ಮಾಡ್ಕೊತ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ಮಾಡ್ಕೊತ ಇದ್ದೆ. ಅದರಲ್ಲಾಗಿ ನಾನು ಸ್ವಲ್ಪ ಫೇಮಸ್ ಆಗಿ ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಕರೆಯೋದಕ್ಕೆ ಮೇಡಮ್ ಸಾರ್ ನಾನು ಇನ್ಸ್ಟಾಗ್ರಾಮು, ಟಿಕ್ ಟಾಕ್ ನೋಡಿ ನಾನು ಒಂದು ಮೀಟಿಂಗಲ್ಲಿ ಚಾಂದಿನಿ ಇಂಥಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಮ್ಮ, ನಾವೇ ಒಂದು ಫಿಲಿಮ್ ಮಾಡ್ತಾಯಿದ್ದೀವಿ, ನಿಮ್ಗೊಬ್ರು ಫೋನ್ ಮಾಡ್ತಾರೆ, ಬಂದು ನೀವು ಅವ್ರಿಗೆ ಮೀಟ್ ಆಗಿ ಅಂತೇಳಿ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಮತ್ತು ನಾನು ಅವಳು ಅದ್ರಾಗ ಒಂದು ಚಿಕ್ಕ ಪಾತ್ರ, ಅದು ಒಂದು ವಾರೇ ಸಾಂಗ್ನಾಗ ಸ್ವಲ್ಪ ಪಾತ್ರ ಇತ್ತು ಅಷ್ಟೇ. ಅದು ನೈಟ್ ಟೈಮು, ಅದರಲ್ಲಿ ಒಂದು ಹಾಫ್ ಫಿಲಿಮು. ಮತ್ತು ನೆಕ್ಸ್ಟು ಸಿಕಂಡಿ ಸಿನಿಮಾನೇ. ಗುರುಮೂರ್ತಿ ಸಾರ್ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಇಲ್ಲಿ ಪೋಲಾ ಪೈಡೇಸ್ಗೆ ಬನ್ನಿ ಅಮ್ಮ ಚಾಂದಿನಿ ಅವರೇ, ಸ್ವಲ್ಪ ಮಾತಾಡಬೇಕು ಅಂತ ಅಂದೆ. ನಾನು ಸರಿ ಸರ್ ಎದಕ್ಕೆ ಅಂದರೆ ಹಿಂಗೆ ಒಂದು ಫಿಲಿಮ್ ಅಂದರೆ ಫಸ್ಟಿಗೆ ನನಗೊಂದು ಸತಿ ಸಾರು ಮೀಟ್ ಆಗಿದ್ದರು. ನನ್ನ ಕತೆ ಕೇಳಿದರು. ನನ್ನ ಕತೆ ಕೇಳಿದ ಮೇಲೆ ನಾನು ಈ ಥರ ನನ್ನ ಲೈಫ್ ಸ್ಟೋರಿ ಕೇಳಿದರು. ಓಕೆ ಅಮ್ಮ, ಇವಾಗ ನಿನಗೆ ಆಫರ್ ಇದ್ದರೆ ಹೇಳ್ತೀನಿ ಅಂತೇಳಿ ಗುರುಮೂರ್ತಿ ಸರ್ ಹೇಳಿದರು. ಮತ್ತು ಗುರುಮೂರ್ತಿ ಸರ್ ಅವರು ಮತ್ತೆ ನನಗೊಂದು ಸೀಸನ್ ಪೋಲಾ ಪೈಡೇಸ್ ಕರೆದು ಒಂದು ಸಿನಿಮಾ ಐತಮ್ಮ, ನಾವು ಸಿನಿಮಾ ಇದು ಮಾಡ್ತಾಯಿದ್ದೀವಿ, ನೀವು ಮಾಡ್ತೀರಾ ಅಂತ. ಏನು ಸಿನಿಮಾ ಸಾರ್ ಅಂದರೆ ಸಿಕಂಡಿ ಅಂತ. ಇವನೇನು ಮತ್ತೆ ನನಗೆ ಸಿಕಂಡಿ ಅಂತ ಅನ್ಕೊಂಡು ನನ್ನ ಮನಸ್ಸಲ್ಲಿ ನಾನೇ ನೋವು ಪಟ್ಟೆ. ನನಗೆ ಎಷ್ಟೋ ಹೆಸರುಗಳು, ನಾನು ಹುಟ್ಟದಾಗ್ಲಿದ್ದ ನಾನು ಫಸ್ಟ್ ಸೀರೆ ಉಟ್ಲಿಕ್ಕೆ ನನಗೆ ಎಷ್ಟೋ ಹೆಸರುಗಳು, ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟೋ ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತು ಇವ್ರಿಗೆ ನನಗೆ ಯಾರೊಂದು ಸಿಕಂಡಿ ಚಕ್ಕ ಅಂದರೆ ಬಡಂಗ ಆಗ್ತದೆ ನನಗೆ. ಒಂದು ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿರ್ತಾರೆ. ನನ್ನ ಚಾಂದ್ ಅಂತ ಹೆಸರಿಟ್ಟಿದ್ದಾರೆ, ನಾನು ಚಾಂದಿನ ಅಂತ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತು ನಮ್ಮ ಗೋರ್ಮೆಂಟ್ ಸಮಾಜ ಬಂದು ನಮಗೊಂದು ಮಂಗಳಮುಖಿ ಅಂತೇಳಿ ಹೆಸರು ಕೊಟ್ಟಿದ್ದು. ಮಂಗಳಮುಖಿ ಅಂದರೆ ಮಂಗಳವಾಗಲಿ ಅಂತೇಳಿ, ಎಲ್ಲರಿಗೂ ಶುಭವಾಗಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿ ಏನು ಮತ್ತು ನಮ್ಮನ್ನೇ ಕರೆದು ನನ್ನೇ ಸಿಕ್ಕಂಡು ಬಡಂಗಾಗಿತ್ತು ನನಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಹಬ್ಬ ನಾನು ಇಂಥ ಒಳ್ಳೆ ಪ್ರಾಚೀನ ಇದು ಬಂತು ಅಂತೇಳಿ ಸಾರಿಗೆ 2 ಕೈ ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗೆಲ್ಲ ನನಗೆ ಭಾಳ ಸಂತೋಷ. ನಮ್ಮ ಸಿಕಂಡಿ ಅಂದರೆ ಮಹಾಭಾರತದ ಇದು ಹೆಸರು.
ಅದಕ್ಕೆ ನಮ್ಗೆ ಏನು ಅನಿಸ್ತಿತ್ತು, ಈ ಪಬ್ಲಿಕ್ ಅದಕ್ಕೆ ನಮ್ಮನ್ನ ಈ ಕೆಟ್ಟ ಹೆಸರು ಕರಿತಿದಾರ, ಚಕ್ಕ ಚಿಕಂಡಿ 9 ಏನೇನೋ ಅಂದ್ಕೊಂತಿದ್ದೆ. ಇದರಲ್ಲಿ ಸಾರ್ ಎಲ್ಲ ಡಿಟೇಲ್ ಆಗಿ ಇದರಲ್ಲಿ ಈ ಥರ ಇರ್ತತಮ್ಮ ಚಿಕಂಡಿ ಅಂದರೆ ಇದೆಲ್ಲ ಮಹಾಭಾರತದ್ದು, ನಿಮ್ಮ ಥರ ಈ ಥರ ಜೋಗ್ತಿ ಅದು ಇದು ಭಾಳಷ್ಟು ಹೇಳಿದಾರೆ. ಅವಾಗ ನನಗೆ ಭಾಳ ಸಂತೋಷ ಆಯಿತು. ಗುರುಮೂರ್ತಿ ಸಾರ್ ಅವ್ರಿಗೆ ಮತ್ತು ಪ್ರವೀಣ್ ಸಾರ್ ಅವ್ರಿಗೆ ಮತ್ತೊಂದು ಸತಿ ಥ್ಯಾಂಕ್ಸ್ ಹೇಳ್ಕೊಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಬಳ್ಳಾರಿ ಚಾಂದಿನಿ. ಥ್ಯಾಂಕ್ ಯು. ಇಲ್ಲಿ ಯಾರು ಇದ್ರು ಇದರಲ್ಲಿ? ನೀವು ಇದಾ? ನಂಗೆ ಗೊತ್ತಾಯ್ತು. ಇವಾಗ ಈ ಥರ ಒಂದ್ಸಲ ಮಾಡಿ ತೋರಿಸ್ತೀರಾ ನಮಗೆ? ಈ ಥರ ಒಂದು ಮಾಡಿ ತೋರಿಸ್ಬೇಕು ನೀವು ನಮಗೆ, ಓಕೆನಾ? 3, 2, 1 ಡೈರೆಕ್ಟ್ ಹೇಳ್ತಾರೆ ಇವಾಗ. ಹಾಂ, ಹಂಗೆ ಹೇಳ್ಬಿಡಿ. ಹಾಂ, ಥ್ಯಾಂಕ್ ಯು. ಚಂದ ಸಿನಿಮಾಗೆ ನಿಮಗೆ ಪ್ರೀತಿಯ ಸ್ವಾಗತ. ಧೈರ್ಯ ಮಾಡಿ ಬಂದಿದ್ದೀರಾ ಸರ್. ಸರಸ್ವತಿ ನಂಬಿದ್ರೆ ಯಾರನ್ನೂ ಅವ್ರು ಕೈ ಬಿಡೋದಿಲ್ಲ. ಕನ್ನಡ ಸಿನಿಮಾ ಒಳ್ಳೆ ನೀವು ಸಿನಿಮಾ ಕೊಟ್ಟರೆ ಕನ್ನಡ ಪ್ರೇಕ್ಷಕರು, ಮಾಧ್ಯಮದವರು ಯಾರೂ ಕೂಡ ಕೈ ಬಿಡೋದಿಲ್ಲ. ಆಲ್ ದಿ ಬೆಸ್ಟ್ ನಿಮಗೆ. ಪ್ಲೀಸ್ ಇಲ್ಲಿ ಬನ್ನಿ. ಆ ಕಾನ್ಫಿಡೆನ್ಸಿಂದನೇ ಎಂಟ್ರಿ ಇಟ್ಟಿದ್ದೀನಿ ಇದರಲ್ಲಿ. ಸೂಪರ್ ಸರ್ ನೀವು. ಥ್ಯಾಂಕ್ ಯು ವೆರಿ ಮಚ್. ಪ್ರೆಸ್ ಅವ್ರಿಗೆ, ಮೀಡಿಯಾ ಅವ್ರಿಗೆ ಫಸ್ಟ್ ಇಲ್ಲಿ ಬಂದು ಇಲ್ಲಿ ನಮ್ಮ ಮಾತು ಕೇಳಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಭಾಳ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ನಾನು ಇನ್ನೊಂದು ಯೂಶ್ವಲಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಿರ್ತೀನಿ. ಅದು ಸ್ಲೋ ಆಗಿ, ಯಾಕಂದರೆ ಡೈರೆಕ್ಟು ಫಸ್ಟೇ ಅಂದ್ಬಿಟ್ರು 6 ತಿಂಗಳಾಯಿತು ಕತೆ ಕೇಳಿ ಅಂತ. ನಾನು ಕೇಳಿದೆ, ಇಮಿಡಿಯೇಟು ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತೆ ಎಲ್ಲ ಕತೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳಮುಖಿಯವರು ನಮ್ಮ ಬಳ್ಳಾರಿಯವರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ಕೂಡ ನನಗೆ ಬೇಕೊಬ್ಬರು ಅಂದರೆ ಅವರು ಚಾಂದಿನಿಯವ್ರಿಗೆ ನಮ್ಮ ಕನೆಕ್ಟ್ ಆದರು. ಸೊ ಆ ಲೆಕ್ಕದಲ್ಲಿ ಅವ್ರನ್ನ ತಗೊಂಡಿದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ದಿಸ್ ಇಸ್ ಫಸ್ಟ್ ಫಿಲ್ಮ್, ಹಂಗಿದ್ರು ರಿಸ್ಕ್ ಅಂತ ಇಲ್ಲ. ನಾನೊಂದು ಸಮುದಾಯಕ್ಕೆ ಏನನ್ನ ಕೊಡಬೇಕು ಅಂತ, ಅಂದರೆ ಏನನ್ನ ಮಾಡಬೇಕು ಅಂತ. ಸೊ ಇವ್ರಿಗೊಂದು ಅಪರ್ಚುನಿಟಿ ಕೊಟ್ಟೆ ಗುರುಮೂರ್ತಿ ಅವ್ರಿಗೆ ಗೊತ್ತು ಅವರು ಹ್ಯಾಂಡಿಕ್ಯಾಪ್ ಅಂತ. ಬಟ್ ಯಾರು ಪ್ರಮೋಟ್ ಮಾಡ್ತಾರೆ? ಯಾರೊಬ್ಬರು ಮುಂದೆ ಬರಬೇಕು. ನಾನು ಯಾಕೆ ವೆಯ್ಟ್ ಮಾಡಬೇಕು, ನಾನೇ ಯಾಕೆ ಇರಬಾರ್ದು ಅಂಥೇಳಿ ಮುಂದೆ ಬಂದೆ. ಅವರು ಮೆಲ್ಲಕ್ಕೆ ನಡಿಬೋದು, ಬಟ್ ಎಲ್ಲರನ್ನ ಓಡಿಸ್ತಾರೆ ಸೆಟ್ಟಲ್ಲಿ. ನೋಡಿದ್ದೀನಿ, ಕನ್ನಡ ನೋಡಿದ್ದೀನಿ ನಾನು. ಐ ವಾಸ್ ದೇರ್ ವಿತ್ ದೆಮ್. ಆ್ಯಂಡ್ ನಮ್ಮ ಯುವರಾಜ್ ಗೌಡ ಅವರಿಗೆ ಮೈಸೂರು ಈಗ ಹೀರೋ ಇದರಲ್ಲಿ, ಆ್ಯಂಡ್ ಖ್ಯಾತಿ ನಮ್ಮ ಹೀರೋಯಿನ್ನು, ಮತ್ತು ಅವ್ರ ಫ್ರೆಂಡ್ಸು ಕಂಡಿಲ್ಲ, ಐ ಡೋಂಟ್ ನೋ ವೈ, ಇನ್ನೆಲ್ಲ ಇದ್ದಾರೆ. ಈ ಪಿಕ್ಚರ್ ಎಲ್ಲರದ್ದು ಭಾಳ ಜನದ್ದು ಹೊಸ ಮೂವಿ ಇದೆ. ಬಟ್ ಯಾರು ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಿಮಗೆ ಹೊಸಬ್ರ ಅಂತ ನಿಮಗೆ ಡೌಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನನ್ನ ಅದೃಷ್ಟ ಏನಂದರೆ ದೀಪಕ್ ಶೆಟ್ಟಿ ಅವರು, ನಿಖಿಲ್ ಅವರು, ಇವರೆಲ್ಲ, ಮತ್ತು ವಿಜಯ್ ಚಂದೂರ್ ಸಾರು, ರಘುರಾಮ್ ಸಾರು, ಬಾಲರಾಜ್ ವಾಡಿ ಸಾರು, ಇನ್ನು ಹೆಸರುಗಳು ಇದು ಫಸ್ಟ್ ಮೂವಿ, ಯಾರೋ ಒಂದು ಮಿಸ್ ಮಾಡಿದ್ರು ಕ್ಷಮಿಸ್ಬೇಕು. ಮತ್ತು ಈಗ ಇದಕ್ಕೆ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರು, ಎಡಿಟಿಂಗು, ಡಬ್ಬಿಂಗು ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಅವ್ರವ್ರು ಬೆಸ್ಟ್ ಮಾಡಿದ್ದಾರೆ, ಬೆಸ್ಟ್ ಎಫರ್ಟ್ಸ್. ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಫಸ್ಟ್ ಮೂವಿ, ಇನ್ನೂ ಒಂದೆರಡು ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಇಲ್ಲದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಂದು ಬೇರೆ ಬಿಸ್ನೆಸಸ್ ಎಲ್ಲ ಇದೆ. ಇದಕ್ಕೆ ಫಸ್ಟ್ ಟೈಮ್ ಕೈ ಹಾಕಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು. ಸ್ಪೆಷಲಿ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ, ಮೀಡಿಯಾ ಅವ್ರಿಗೆ. ನೀವು ಏನು ಪ್ರಮೋಷನ್ ಎಲ್ಲ ನಿಮ್ಮ ಕೈಲಿದೆ. ನಾವು ಏನು ಮಾಡಿದ್ರು ಅದೊಂದು 50%, ಮಿಕ್ಕಿದ್ದೆಲ್ಲ ನಿಮ್ಮ ಕೈಲಿದೆ. ಹೆಂಗೆ ಪ್ರಮೋಟ್ ಮಾಡ್ತೀರಿ, ನಮ್ಗೆ ಗೆಲ್ಲಿಸ್ತೀರಾ, ಉಳಿಸ್ತೀರಾ. ಸಣ್ಣವರಾದರೆ ಸಪೋರ್ಟ್ ಮಾಡಿ, ದೊಡ್ಡವರಾದರೆ ಆಶೀರ್ವಾದ ಮಾಡಿ ಎಲ್ಲರಿಗೂ. ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ದಯಾಶಂಕರ್, ನಮ್ಮ DOP ಸ್ವಾಮಿ ಅವರಾಗಲಿ, ಉಮೇಶ್, ಇಲ್ಲಿ ಆನಂದ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಯಾರು ಹೀರೋ ಅಂತ ಕೂಡ, ಅವ್ರು ಹೀರೋ ಅಂತ ಯಾವತ್ತೂ ಅಂದರೆ ಮಿಸ್ಟೇಕ್ ಮಾಡ್ಕೋಬೇಡಿ, ಹೀರೋನೇ. ಆಮೇಲೆ ಒಂದೆರಡು ಸಕ್ಸಸ್ ಆದಮೇಲೆ ನನಗೂ ಆಟೋಗ್ರಾಫ್ ಕೊಡಬಾರ್ದು, ನನಗೆ ಕೇಳಬೇಕಾಗತ್ತೆ. ಈಗ ಸದ್ಯಕ್ಕೇನೋ ಇದ್ದಾರೆ ಜೊತೆಗೆ. ಬಟ್ ಅವ್ರು ಯಾವತ್ತೂ ನಾನು ಹೀರೋನೇ ಅಂತ ಯಾರೂ ಫೀಲ್ ಆಗಿಲ್ಲ. ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಂದು ಮೂವಿ ಮಾಡ್ದಂಗಿತ್ತು, ಪಿಕ್ನಿಕ್ ಹೋದಂಗಿತ್ತು. ನಿಜ ಹೇಳಬೇಕಂದ್ರೆ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟುಗೆದರ್. ಆಲ್ಮೋಸ್ಟ್ ನಮ್ಮವರು ಹತ್ತೆ ಬಿಟ್ಟರು ಲಾಸ್ಟ್ಗೆ. ಇದಾಯಿತು, ಫಿಲಿಮ್ ಕಂಪ್ಲೀಟ್ ಆಯಿತು ಅಂದರೆ ನಮ್ಮವ್ರು ಹತ್ತು ಬಿಟ್ಟರು. ಇನ್ನು ನಾನೊಂದು 2 ನಿಮಿಷ ಅವ್ರ ಮಾತು ಕೇಳಿದ್ರೆ ನಾನು ಅಳ್ತಿದ್ದೆ, ಹೆಂಗೋ ತಟ್ಕೊಂಡಿದ್ದೀನಿ.
ಸೊ ಇವೆಲ್ಲ ಹೇಳ್ತಾ ಅನುಷಾ ಮೇಡಮ್ಗೆ, ಅನುಷಾ ರೈಟ್, ಥ್ಯಾಂಕ್ ಯು. ಮತ್ತು ಇಲ್ಲಿ ಸಂಜಯ್ ಸರ್ಗೆ, ಮತ್ತು ಈ ಅವಕಾಶ ಕೊಟ್ಟಿದ್ದ GT ಮಾಲ್ ಸರ್ವೋತ್ತಮ್ ಸರ, ನವರಸನ್ ನವರಸನ್ ಸರ್, ಹೆಸರು ಚೆನ್ನಾಗಿದೆ, ನವರಸಗಳು ನವರಸ ಸರ್, ನವರಸನ್, ಓಕೆ, ಗುಡ್ ನೇಮ್, ವಂಡರ್ಫುಲ್ ನೇಮ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರು ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಹೊಸಬ್ರಿರಲಿ ಹಳಬ್ರಿರಲಿ ಯಾರೇ ಬರಲಿ ಎಲ್ಲರನ್ನೂ ಬೆಳೆಸಿ ಎಲ್ಲರನ್ನೂ ಸಪೋರ್ಟಿವ್ ಆಗಿ ಸೋಷಿಯಲ್ ಮೀಡಿಯಾವರಾಗಲಿ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲ್ಲರೂ ಇವಾಗ ಹೊಸ ಹೀರೋ ಮಾತನಾಡ್ಬೇಕಾದ್ರೆ ಅವ್ರ ಹುಮ್ಮಸ್ಸು ಹೆಂಗೆ ಬಂತು ಅಂದರೆ ನಿಮ್ಮನ್ನೆಲ್ಲ ನೋಡೆ. ಸೊ ಫಸ್ಟು ನಿಮಗೆ ಒಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದರೆ ನೀವಿದ್ರೇ ಇದೆಲ್ಲ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಬೆಳೀಲಿಕ್ಕಾದು. ಅದೇ ರೀತಿ ಇವತ್ತು ಶಿಖಂಡಿ ಸಿನಿಮಾದ ಎಲ್ಲ ಇವತ್ತೇನು ನೀವು ನೋಡ್ತಾ ಇರ್ಬೋದು ಮೋಷನ್ ಪೋಸ್ಟ್ರಲ್ಲೇ, ಇವಾಗ ನಾರ್ಮಲಿ ಯಾವುದೇ ಪೋಸ್ಟರ್ ಲಾಂಚ್ ಆದರೂ ಹೀರೋ ಇಲ್ಲ ಹೀರೋಯಿನ್ ನೋಡ್ತಾರೆ. ಇಲ್ಲಿ ಎಷ್ಟು ಕಲಾವಿದರಿದ್ದಾರೆ ಅಂದರೆ ಪ್ರತಿಯೊಬ್ಬ ಫಸ್ಟು ಹೀರೋ ಡೈರೆಕ್ಟ್ರು, ಸೆಕೆಂಡ್ ಹೀರೋ ಬಂದು ಏನು ಪ್ರತಿ ಕಲಾವಿದ್ರನ್ನೇ ಹೀರೋ ಆಗ್ತಾ ಇರ್ತಾರೆ. ಆ ಡೈರೆಕ್ಟ್ರ್ ಜೊತೆ ಮೇಯ್ನು ಆ ತಂದೆ ಸ್ಥಾನದಲ್ಲಿ ನಿಂತಿರೋದು ನಮ್ಮ ನಿರ್ಮಾಪಕರು. ಮೊದಲನೇದಾಗಿ ನೀವು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರಿ ಹೊಸ ಸಿನಿಮಾ ನನಗೇನಾಗುತ್ತೋ ನೋಡಿ ಅಣ್ಣ, ಸಿನಿಮಾ ರಂಗ ಅಷ್ಟು ಪ್ರೀತಿ ರಂಗ ಇನ್ಯಾವುದೂ ಇಲ್ಲ. ನಿಮ್ಮ ಬಿಸ್ನೆಸ್ಸಲ್ಲೂ ಇನ್ನೂ ಮುಂದಕ್ಕೆ ಸಕ್ಸಸ್ ಆಗ್ತೀರಾ. ಇನ್ನೂ 10 ಸಿನಿಮಾ ಮಾಡೋಕ್ಕೆ ನೀವೇ ಕನ್ನಡ ಇಂಡಸ್ಟ್ರಿ ಸಿನಿಮಾ ಮಾಡೋಕ್ಕೆ ಬರ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಇವತ್ತೇನು ನಾನು ಪೋಸ್ಟರ್ಸ್ ನೋಡ್ಬೇಕಾದ್ರೆ ಇದರಲ್ಲಿ ಒಂದು ಸಿನಿಮಾ ಅರ್ಥ ಇದೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಮ ನೀತು ಅವ್ರು ಇರ್ಬೋದು, ನಿಖಿತಾ ಸ್ವಾಮಿ ಅವ್ರು ಇರ್ಬೋದು, ನಮ್ಮ ಹೀರೋ ಇರ್ಬೋದು, ಹಾಗೂ ಎಲ್ಲ ನಮ್ಮ ಇವಾಗ ಪರಭಾಷಾ ನಟರು ಅಂತ ಹೇಳಿದ್ರು. ಅವರು ಹಂಬಲ್ ಅಲ್ಲ, ಸಿಂಪಲ್ ಅಲ್ಲ, ಈಸ್ ಎ ಕಲಾವಿದ. ನೀವು ಇನ್ನೊಂದು ಮಾತು ಹೇಳಿದ್ರಿ ಸರ್, ನಾನು ಮಿಡ್ಲ್ ಕ್ಲಾಸಿಂದ ಕಲಾವಿದಂಗೆ ಕ್ಲಾಸ್ ಇರೋದು ಒಂದೇ, ಕಲಾವಿದ ಅನ್ನೋ ಕ್ಲಾಸು. ನೋ ಮಿಡ್ಲ್ ಕ್ಲಾಸ್ ಐ ಕ್ಲಾಸ್. ಕಲಾವಿದನಿಗೆ ಅವನ ಕ್ಲಾಸೇ ಕಲಾವಿದ ಅನ್ನೋದೇ ಟೈಟಲು. ಸೊ ನೀವು ಕೂಡ ಸಕ್ಸಸ್ಫುಲ್ಲಾಗಿ ಆ್ಯಂಡ್ ಹೀರೋಯಿನ್ ಕೂಡ ಹೊಸ್ದಾಗಿ ಬಂದು ಏನೋ ಒಂದು ಮಾಡಬೇಕು ಅಂತ ಪ್ರತಿಭೆ ಬಂದಿದ್ರೆ ಯು ಹ್ಯಾವ್ ಗಾಟ್ ಎ ಸ್ಟೇಜ್. ಇನ್ನೂ 1000 ಸ್ಟೇಜ್ ಸಿಕ್ಕಲಿ ಎಲ್ಲರಿಗೂ ಕೂಡ. ಆ್ಯಂಡ್ ಕೊನೆಯದಾಗಿ ನಾನು ಹೇಳ್ಬೇಕಾದ್ರೆ ಎಲ್ಲ ನನ್ನ ಕೈಲಿ ಆ ತಾಕತ್ತಿದೆ ಈ ತಾಕತ್ತಿದೆ, ಎಲ್ಲ ತಾಕತ್ತಿರೋನೊಬ್ಬ ಮಾಡೋಕ್ಕಾಗಲ್ಲ ಅನ್ನೋದನ್ನು ಒಂದು ಹ್ಯಾಂಡಿಕ್ಯಾಪ್ ಆಗಿ ಅವರು ಒಬ್ಬ ಡೈರೆಕ್ಟ್ರಾಗಿ ನನ್ನ ತಾಕತ್ ಇನ್ನೊಬ್ಬನ ನಾನು ನಿಲ್ಲಕ್ಕಾಗಿದ್ರೆ ನಾನು ಜೊತೆಲಿರೋರು ನಿಲ್ಲಿಸ್ತೀನಿ ಅಂತ ಬಂದಿದ್ರೆ ನಿಮ್ಗೊಂದು ಪ್ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ, ಕೊನೆಯದಾಗಿ ನನ್ನ ಬಳ್ಳಾರಿ ನಮ್ಮ ಚಾಂದಿನಿ ಅವರು. ಸೊ ನೀವು ಹೇಳ್ತಾ ಇದ್ರಿ ನನಗೆ 10 ಥರ ಹೆಸರು ಕರೀತಾರೆ ಅಂತ. ಅದಕ್ಕೂ ಒಂದು ಯೋಗ್ಯತೆ ಬೇಕು, ಅದು ಮಂಗಳಮುಖಿಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮಲ್ಲಿ ಒಂದು ಕುಟುಂಬಸ್ಥರು ಅಷ್ಟೇ, ನೀವು ತಿಂಕೆ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವೆಲ್ಲ ಮನುಷ್ಯರು ಅಷ್ಟೇ, ಯಾವುದು ಬೇರೆ ಬರೋಲ್ಲ. ನಾವೆಲ್ಲ ಒಂದೇ ಊಟ ಮಾಡೋ ಅನ್ನನೇ ತಿನ್ನೋದು ಎಲ್ಲರೂ. ಸೊ ಎಲ್ಲ ರೀತಿಯೂ ನಾವೆಲ್ಲ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋದು ಈ ಸಿನಿಮಾಲಿ ಕಾಣ್ತಿದೆ. ಸೊ ಸಕ್ಸಸ್ ಆಗಲಿ, ಆಲ್ ದಿ ಬೆಸ್ಟ್. ಇನ್ನು ಹೆಚ್ಚಾಗಿ ಸಿನಿಮಾ ಮಾಡ್ತಾಯಿರಿ, ಎಲ್ಲ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನಿರ್ಮಾಪಕರಿಗೂ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಹೆಸರೇ ಡಿಫ್ರೆಂಟ್ ಆಗಿದೆ, ಕೋಲಾ ಪ್ರವೀಣ್ ಅಂತ ಇದೆ. ಸೊ ಕೋಲಾ ಕುಡ್ಕೊಂಡು ಆರಾಮ್ಸ ಕೂಲಾಗಿರಿ, ನಿಮ್ಮ ಸಿನಿಮಾಲಿ ದುಡ್ಡೆಲ್ಲ ಕ್ಲೀನಾಗಿ ಬಂದೇ ಬರ್ತದೆ. ಸೊ ಕನ್ನಡ ಸಿನಿಮಾನ ಬೆಳೆಸ್ತಾ ಇರಿ, ಅದೇ ರೀತಿ ಕನ್ನಡ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ಬರ್ತಾ ಇರಿ ಅಂತ ಹೇಳಿ ಥ್ಯಾಂಕ್ ಯು, ಲವ್ ಯು ಆಲ್ ಹೇಳ್ತಾ ಇದ್ರು ಅವರು. ನಮ್ಮ ರೈತ ಆಲ್ಬಂಬಲ್ಲಿ ಬಂದಾಗ ಅವರೇ ಮಾಡಿದ್ರು ಕೂಡ. ಆ್ಯಂಡ್ ಎಲ್ಲ ಸ್ಟೇಜಲ್ಲೂ ಸಿಗ್ತಾ ಇರ್ತಾರೆ. ಹಿಂಗೆ ನೀವು ಎಲ್ಲರೂ ಕ್ವಶನ್ಸ್ ಕೇಳಿ ಅಂತ ಹೇಳ್ಬೇಕಾದ್ರೆ ಒಂಚೂರು ಎನ್ಕರೇಜ್ ಮಾಡ್ತಾಯಿದ್ರಿ. ಅದೇ ಸ್ಪಿರಿಟು, ಅದೇ ಒಂದು ದ ಟಾಕಿಂಗ್ ಸೆನ್ಸ್ ಎಲ್ಲ ಅದೇ ಸೇಮ್ ಇದೆ. ಆಲ್ ದಿ ಬೆಸ್ಟ್. ಇನ್ನೂ ಹೆಚ್ಚಾಗಿ ನೀವು ಸ್ಟೇಜಲ್ಲಿ ಕಾಣಿಸ್ಕೋತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಿರ್ಮಾಪಕರಾದಂತಹ ಡಾಕ್ಟರ್ ಸಂಜಯ್ ಗೌಡ್ರು ನಮ್ಮ ಸಿನಿಮಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮೋಷನ್ ಪೋಸ್ಟರ್ ಲಾಂಚ್ ಮಾಡಿ ಅದ್ಭುತವಾಗಿ ಮಾತಾಡಿದ್ರು. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇನ್ನು ಮತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಆಗಿ ಕಾರ್ಯಕ್ರಮಕ್ಕೆ ಬಂದು ಇಡೀ ಸಿನಿಮಾ ತಂಡಕ್ಕೆ ಬೆಂಬಲವನ್ನು ನೀಡ್ತಾ ಇರುವಂತಹ ನಮ್ಮ ಜಗದೀಶ್ ಹಂಪಿ ಸರ್ ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಕಾಟೇರನ ಕತೆಗಾರರು ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾ ರೀಸೆಂಟಾಗಿ ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ಸಿನಿಮಾ. ಸೊ ನಿರ್ದೇಶಕರು ಬಂದಿರೋದು ನಮಗೆ ಬಹಳ ಖುಷಿ ಇದೆ ಸರ್. ಓವರ್ ಟು ಯು. ಹೇಗನ್ನಿಸ್ತು ಮೋಷನ್ ಪೋಸ್ಟರ್ ನೀವು ಲಾಂಚ್ ಮಾಡಿದಂತ ಹೇಳಿ? ಎಲ್ರಿಗೂ ನಮಸ್ಕಾರ. ನಮಗೂ ಮಾತಾಡೋದು ಭಯ, ಮೋಸ್ಟ್ಲಿ ಬಳ್ಳಾರಿ ಮೂಲ ಅದೇ ಅನಿಸುತ್ತೆ. ನಂದು ಅದೇ ಭಾಗ ಆಗಿರೋದ್ರಿಂದ ನಮಗೆ ಸ್ಟೇಜ್ ಫಿಯರ್ ಜಾಸ್ತಿ. ಬಟ್ ಸ್ಟೇಜ್ ಹಿಂದೆ ಕೆಲಸ ಚೆನ್ನಾಗೇ ನಿಭಾಯಿಸ್ತೀವಿ. ಗುರುಮೂರ್ತಿ ಅವರು ಬಂದು ಕರೆದಾಗ ನಮ್ಮೂರವರೇ ಅಂತ ಖುಷಿ ಆಯಿತು. ಯಾಕಂದರೆ DOP ಸ್ವಾಮಿ ನನ್ನ ಫ್ರೆಂಡು ಮೊದಲಿಂದ. ನನಗೆ ಅವಾಗ ಪ್ರೊಡ್ಯೂಸರ್ ಯಾರು ಅಂದಾಗ
ಪೋಲಾರ್ ಪ್ರವೀಣ್ ಅಂತ ಹೇಳಿದ್ರು. ಆ ಹೋಟೆಲ್ಗೆ ನಾನು ಅಂದರೆ ರೋಡ್ ಪಕ್ಕನೇ ಅದು ಹೋಟೆಲ್, ಬಳ್ಳಾರಿಗೆ ತುಂಬ ದೊಡ್ಡ ಹೋಟೆಲ್ ಅದು ಆ್ಯಕ್ಚುಲಿ. ನಾನು ಕಾಲೇಜ್ಗೆ ಹೋಗುವಾಗಾದರೆ ಈ ಹೋಟೆಲ್ಗೆ ಹೋಗಿ ಏನಾದರೂ ಒಂದು ದಿವಸ ಆದರೂ ತಿನ್ನಬೇಕು, ಏನೋ ತೊಗೋಬೇಕು ಅನ್ನೋದು. ಯಾಕಂದರೆ ಅಷ್ಟು ರಿಚ್ ನಾವು, ಅಷ್ಟು ಅದೇ ಹೇಳ್ದಂಗೆ ಅವ್ನು ಹೇಳ್ದಂಗೆ ಮಿಡ್ಲ್ ಕ್ಲಾಸ್ ಆಗಿತ್ತು ಅವಾಗ. ಸೊ ನನಗೆ ಅದೊಂದು ನೆನಪಾಯಿತು. ನನ್ನ ಆಸೆ, ಒಂದು ಡ್ರೀಮ್ ಇತ್ತಲ್ವ, ಆವಾಗ ನಾನು ಅದನ್ನ ಆಗಲೇ ಇಲ್ಲ. ಅವ್ರ ಹೋಟೆಲ್ ಓನರ್ನ ಮೀಟ್ ಆಗೋ ಒಂದು ಸಂದರ್ಭ ಬಂದಿದೆ, ಹೋಗೋಣ ಅಂದ್ಕೊಂಡೆ ನಾನು ಬಂದೆ. ಸರ್, ಇನ್ಮೇಲೆ ಬಳ್ಳಾರಿ ಬಂದಾಗ ನಿಮ್ಮ ಹೋಟೆಲ್ಗೆ ಬರ್ತೀನಿ. ಅದೊಂದು ದೊಡ್ಡ ಅಚೀವ್ಮೆಂಟ್. ಯಾಕಂದರೆ ಅದು ಆ ಫೀಲ್ ನನಗೆ ಗೊತ್ತಿದೆ. ಕಾಲೇಜ್ ಹೋಗೋ ಟೈಮಲ್ಲಿ ಒಂದು ಸಾರಿ ಹೋಗಬೇಕು ಅನ್ನೋ ಒಂದು ಡ್ರೀಮ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡೋಕ್ಕೆ ನಾನು ಇಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ಆ ಥರ ಸಣ್ಣ ಸಣ್ಣ ವಿಷಯಗಳು ತುಂಬ ಕಾರಣ ಆಗ್ತಿದೆ. ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಇಂಡಸ್ಟ್ರಿ ಬಂದು ಈ ಥರದ್ದು ಒಂದು ಸಿನಿಮಾ ಮಾಡಿದ್ದು ತುಂಬ ಖುಷಿ. ಅದೇ ನನಗೆ ಖುಷಿ ಕೊಡ್ತು. ಇಲ್ಲಿ ಬರೋಕ್ಕೆ ಮೂಲ ಅದೇ ಆಯಿತು. ಅದೇ ನಮ್ಮ ದೊಡ್ಡ ಶಾಕ್ ಕೂಡ. ನೀವು ಸಿನಿಮಾ ಇಂಡಸ್ಟ್ರಿ ಬಂದು ಈ ಥರದ ಒಂದು ಪ್ರಯತ್ನ ಮಾಡಿದ್ದು ಬಳ್ಳಾರಿಯವರು ತುಂಬ ಖುಷಿ ವಿಚಾರ. ಯಾಕೆಂದರೆ ಮೈನಿಂಗ್ ಅವರೇ ಬರೋರು ತುಂಬ ಜನ, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿರೋದು ನನಗೆ ಖುಷಿ ಆಯಿತು. ಶಿಖಂಡಿದಲ್ಲಿ ನನ್ನ ಆಲ್ಮೋಸ್ಟ್ ಸ್ನೇಹಿತರೇ ಇದ್ದಾರೆ. ಮಂಜು ಕಿನ್ನಡ್ ರಾಜ್ ಲಿರಿಕ್ಸ್, ನಮ್ಮ ಲ್ಯಾಂಡ್ ಲಾರ್ಡ್ಗೂ ಅವರೆಲ್ಲ ಸಿನಿಮಾಗೂ ನನ್ನ ಮರಳಿ ಮನಸ್ಸಾಗಿದೆ, 100M ಅವರೇ. ನಮ್ಮಿಬ್ಬರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಒಂದು ಮಹಾದೇವ ಮೂವಿ ನೋಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನನಗೆ ತುಂಬ ಫ್ಯಾನ್ ಆದೆ. ಇದಕ್ಕೂ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮ್ಮ ಜೊತೆ ಮಾಡೋ ಒಂದು ಇದಿದೆ, ಚೆನ್ನಾಗಿ ಮಾಡಿದ್ದೀರಾ ಆಗಲಿ. ಸೊ ಇನ್ನು ಮೋಷನ್ ಪೋಸ್ಟರ್ ಬಗ್ಗೆ ಹೇಳಬೇಕಂತಂದರೆ, ಅದೇ ಇವಾಗ ನಾವು ಆಗಿರ್ಬೋದು, ಇವಾಗ ಕಾಟೇರ, ಗುರು ಶಿಷ್ಯರು, ಲ್ಯಾಂಡ್ ಲಾರ್ಡ್, ಹೇಗೆ ಒಂದು ಶ್ರಮಿಕರ ಒಂದು ನಮ್ಮದೊಂದು ದಾರಿ ಇಟ್ಕೊಂಡು ನಾವು ಹೇಗೆ ಒಂದು ಕತೆ ಮಾಡ್ತಾ ಬಂದಿದ್ದೀವೋ, ಸೊ ಈ ಶಿಖಂಡಿ ಅಂದರೆ ಒಂದು ವರ್ಗದವ್ರನ್ನ ಅವರ ಹಿನ್ನೆಲೆ, ಅವ್ರ ನೋವುಗಳನ್ನ ಹೇಳೋ ಒಂದು ಪ್ರಯತ್ನ ಆಗಿದೆಯಲ್ಲ. ಸೊ ನಮ್ಮೂರರಾಗಿ ನಾನು ಗುರುಮೂರ್ತಿ ಅವ್ರಿಗೆ ಒಂದು ಹೆಮ್ಮೆಯಿಂದ ಒಳ್ಳೆಯದಾಗಲಿ. ಯಾಕಂದರೆ ಅದೇ ನನ್ನ ಗುರಿನೂ ಅದೇ. ಸೊ ನೀವು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ, ಒಳ್ಳೆಯದಾಗಲಿ. ಒಳ್ಳೆ ಕಂಟೆಂಟು ಹಿಟ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಸರ್, ಅದು ಇತಿಹಾಸವಾಗಿ ಇರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಈ ಥರದೊಂದು ಪ್ರಯತ್ನಗಳು ಯಾವತ್ತೂ ಇತಿಹಾಸವಾಗಿರುತ್ತೆ. ಎಲ್ಲ ಸಿನಿಮಾ ಹೋಗುತ್ತೆ ಬರುತ್ತೆ, ಅದೆಲ್ಲ ಎಂತೆಂಥ ದೊಡ್ಡ ಸಿನಿಮಾಗಳು ಹೋಗುತ್ತೆ ಬರುತ್ತೆ, ಬಟ್ ಒಂದೊಂದು ಸಿನಿಮಾಗಳು ಇತಿಹಾಸಕ್ಕೆ ನಿಲ್ಲುತ್ತೆ, ಈ ಪ್ರಯತ್ನಗಳು ನಿಲ್ಲುತ್ತೆ. ಅದು ನನ್ನ ಅನುಭವ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ವಿಜಯ್ ಚಂಡೂರ್ ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಿದರು, ನಾನು ಅದನ್ನ ಹೇಳ್ಬೇಕು. ಸರ್, ಥಿಯೇಟ್ರಿಗೆ ಜನ ಕರ್ಸೋದು ಹೇಗೆ ಅಂತ ಕೇಳಿದರು. ಹೇಗೆ ಸರ್, ಒಂದು ಈ ಥರದ್ದು ಹೊಸಬ್ರು ಬಂದಾಗ ಹೇಗೆ ಅಂತ ಕೇಳಿದರು. ನನಗೆ ಸಡನ್ಲಿ ನನಗೂ ಗೊತ್ತಾಗಲಿಲ್ಲ ಹೇಗೆ ಅಂತ. ಯಾವುದೇ ರೀತಿಯಲ್ಲಿ ಫಾರ್ಮುಲಾ ಇಲ್ಲ, ಪ್ರಯತ್ನ ಅಷ್ಟೇ. ಪ್ರಯತ್ನ ನಿರಂತರವಾಗಿ ಇರಲೇಬೇಕು. ಒಂದಲ್ಲ ಒಂದು ಸಿನಿಮಾಗೆ ಬರ್ತಾರೆ, ಒಂದೊಂದು ಸಿನಿಮಾ ಬರಲ್ಲ. ಕಂಟೆಂಟು ಅದ್ರ ಜೊತೆಗೆ ಬೇರೆನೂ ಆಗ್ಬೇಕು ಸರ್. ಅದು ಕಂಟೆಂಟ್ ಒಂದೇ ಮಾಡ್ತಾ ಕೂಡೋಕ್ಕಾಗಲ್ಲ, ಅದ್ರ ಜೊತೆ ಬೇರೆ ಮಾರ್ಕೆಟಿಂಗ್ನೂ ಇದೆ. ಒಳ್ಳೆ ಫೋನ್ ಬಿಟ್ಟರೆ ಆಗಲ್ಲ. ಅದೇ ಯಾಕೆ ಆ ಫೋನ್ ಯಾಕೆ ತೊಗೋಬೇಕು ನಾವು ಅನ್ನೋದು ಯೋಚನೆ ಮಾಡ್ಬೇಕು ನಾವು. ಎಷ್ಟೋ ನಿರ್ಮಾಪಕರು ಒಳ್ಳೆ ಫೋನ್ ಇದೆ ತೊಗೊಂಡ್ಬಿಡ್ತಾರೆ ಅಂತ ಮಾರ್ಕೆಟ್ ಬಿಟ್ಟರೆ ಬೇರೆ ಬೇರೆ ಫೋನ್ಗಳು ಇರ್ತವೆ, ಆ ಫೋನ್ ಯಾಕೆ ತೊಗೋಬೇಕು? ಅದಕ್ಕೆ ನೀವು ಮಾರ್ಕೆಟ್ ಮಾಡಬೇಕು. ಸೊ ಆ ರೀತಿ ನೀವು ಮಾಡಿದ್ರೆ ಖಂಡಿತ ಈ ಸಿನಿಮಾ ಓಡುತ್ತೆ. ಸಿನಿಮಾ ಮಾದೇವ ಸಿನಿಮಾದ ನಿರ್ದೇಶಕರಾದಂಥ ನವೀನ್ ಸರ್ ಅವರು ಬಂದಿದ್ದಾರೆ. ಸೊ ಅವರನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಮಾದೇವ ಸಿನಿಮಾದ ಪ್ರೆಸ್ ಮೀಟಲ್ಲೂ ನಾನು ಕೂಡ ನಿರೂಪಣೆ ಮಾಡಿದ್ದೀನಿ. ಸೊ ಈಸ್ ವೆರಿ ಸ್ಪೆಸಿಫೈಡ್, ವೆರಿ ಡಿಸಿಪ್ಲಿನ್ಡ್. ಹಾಗಿದ್ರೆ ತಾನೇ ಸಿನಿಮಾ ಜನಕ್ಕೂ ಕೂಡ ತಲುಪುತ್ತೆ. ಸೊ ಬನ್ನಿ, ಒಬ್ಬ ನಿರ್ದೇಶಕರಾಗಿ ನೀವು ಮೋಷನ್ ಪೋಸ್ಟರ್ನ ಲಾಂಚ್ ಮಾಡಿದ್ದೀರಾ ನಮ್ಮ ಸಿನಿಮಾ ಶಿಖಂಡಿ ಸಿನಿಮಾದು. ಸೊ ಮೋಷನ್ ಪೋಸ್ಟರ್ ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಆಮೇಲೆ ಇದಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ, ಅದು ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ವಾಲಿಟಿ ಅನಿಸುತ್ತೆ ಸಿನಿಮಾ. ಈ ಸಿನಿಮಾ ಒಳ್ಳೆ ಹೆಸರು ತಂದು ಕೊಡಲಿ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮೇನ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ. ಅದು ಇವತ್ತು ಅದೇ ಎಲ್ಲರೂ ಹೇಳ್ದಂಗೆ ಜನ ಬರ್ತಾಯಿಲ್ಲ. ಕಂಟೆಂಟ್ ಚೆನ್ನಾಗಿದ್ರು ಬರ್ತಾರೆ ಡೆಫಿನೆಟ್ಲಿ. ಮಾದೇವಾಗೂ ಬಂದರು, ಲ್ಯಾಂಡ್ ಲಾರ್ಡ್ಗೂ ಬಂದರು, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಾರೆ.
ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಶಿಖಂಡಿ ಟೀಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವೀನ್. ಮಾತಾಡಿ ಸೀನಿಯರ್. ಈಗ ಮಾತಾಡಿ. ಏನೋ ಮೊದಲನೇದಾಗಿ ರಾಮನ್ ಕೊಪ್ಪ ಸರ್ ಮಾತಾಡ್ತಾರೆ. ಸೀನಿಯರು ಅಲ್ವಾ? ಎಲ್ಲ ಮಂಗಳಮುಖಿಯರ ಆಶೀರ್ವಾದವನ್ನು ಬೇಡ್ತಾ ಮಾತು ಪ್ರಾರಂಭ ಮಾಡ್ತೀನಿ. ಯಾವತ್ತು ಪ್ರೆಸ್ ಮೀಟಲ್ಲಿ ಲಾಸ್ಟಿಗೆ ಮಾತಾಡಬಾರ್ದಂತೆ, ಹಾಗಾಗಿ ಧನ್ಯವಾದ. ಥ್ಯಾಂಕ್ ಯು. ಟೈಮಾಗಿ ಹೋಗಿದೆ, ಬೈತಾ ಇದ್ದಾರೆ ನೋಡಿ, ಮಾತಾಡ್ಬೋದು. ಮೇಡಮ್, ಸರ್ ಹೆಸರು ಜಗದೀಶ್ ಹಂಪಿ ಅಲ್ಲ, ಜಡೇಶ್ ಅಂತ. ಸರ್ ನೀವೇ ಹೇಳ್ತೀರಾ ಅಂದ್ಕೊಂಡೆ. ನನಗೆ ಏನು ತಪ್ಪು ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿದೆ ಸರ್, ಅದಕ್ಕೆ ಆ ಜಡೇಶ್ ಅಂತ ಕೇಳೋಕ್ಕೆ ಖುಷಿ. ಹಾಗಾಗಿ ಅವ್ರು ಜಗದೀಶ್ ಅಂದಾಗೆಲ್ಲ ಬೇಜಾರಾಗೋದು. ಅವರು ಮುಂದಿನ ಚಿತ್ರದಲ್ಲಿ ನೀವಿದ್ದೀರಾ. ಇದು ಸರ್ ಜೆಂಟ್ಲ್ಮನ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಒಂಚೂರು ಸರ್ ಕಿನ್ನಳ್ಳ ಸರ್ ಒಂಚೂರು ಹೇಳಿ ಸರ್. ಇಲ್ಲ, ಕೊಡ್ತಾರೆ ಖಂಡಿತ. ಪ್ರತಿಭೆ ಇದ್ದರೆ ಅವ್ರ ಪ್ರತಿಭೆಗೆ ಅವಕಾಶ ಅವ್ರ ಸಿನಿಮಾದಲ್ಲಿ. ನೋಡ್ತಾ ಇದ್ದಾರೆ, ನೋಡೋಣ ಇವನು ಎಷ್ಟು ಮಟ್ಟಿಗೆ ನಿಲ್ತಾನೆ ಆಗ್ತಾನೆ ಅಂತ ಕಾಯ್ತಾ ಇದ್ದಾರೆ. ನಿಂತೇ ಇದ್ದೀವಿ. ನಾನು ಮುಖ್ಯವಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ನನಗೆ ತುಂಬ ಇನ್ಸ್ಪೈರಿಂಗ್ ಅನಿಸಿದ್ದು ಟೈಟ್ಲು ನಿಮ್ಗೆಲ್ಲರಿಗೂ ಖುಷಿ ಕೊಟ್ಟಿದೆ. ಜೊತೆಗೆ ಸರ್ ಗುರುಮೂರ್ತಿ ಸರ್, ಯು ಆರ್ ಇನ್ಸ್ಪೈರಿಂಗ್ ಟು ಮೆನಿ ಆಫ್ ದ ಇಂಡಸ್ಟ್ರಿ ಆರ್ಟಿಸ್ಟ್, ಜೊತೆಗೆ ಡೈರೆಕ್ಟ್ರು. ಸರ್ ನಿಮ್ಮ ವ್ಯಕ್ತಿತ್ವನೇ ತುಂಬ ಜನಕ್ಕೆ ಮಾದರಿ. ಅದರಲ್ಲೂ ನನಗೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಅರ್ಧ ಗಂಟೆ ಗುರುಮೂರ್ತಿ ಸರ್ ಜೊತೆ ಕಳೀರಿ ನೀವು, ಎಂಥ ಡಿಪ್ರೆಷನಲ್ಲಿ ಇರೋನು ಕೂಡ ಆಚೆ ಬರ್ತಾನೆ. ಮಾಡಬೇಕು ಗುರು, ಇಂಡಸ್ಟ್ರಿ ಹಾಗಾಗ್ತಿದೆ, ಹೀಗಾಗ್ತಿದೆ, ಜನ ಬರ್ತಿಲ್ಲ, ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ ಶಿಖಂಡಿಲಿ. ಅವ್ರ ಹತ್ರ ನೋವು ಅನ್ನೋದೇ ಇಲ್ಲ ಸರ್. ನಾವು ಅನ್ಕೋತೀವಿ ಫಿಸಿಕಲಿ ಅಥವಾ ಶಾರೀರಿಕವಾಗಿ ಏನೋ ಸಮಸ್ಯೆ ಇದ್ದರೆ ಅಥವಾ ಮಾನಸಿಕವಾಗಿ ಸಮಸ್ಯೆ ಇದ್ದರೆ ಕಳೆದೋಗ್ಬಿಡ್ತೀವಿ, ಮನೇಲಿರ್ತೀವೋ ಡಾಕ್ಟ್ರ್ ಹತ್ರ ಹೋಗೋದು. ಅವ್ರು ಒಂದು ದಿನ ಕೂಡ ಅವ್ರ ನೋವನ್ನು ಹೇಳ್ಕೊಂಡಿಲ್ಲ, ಅವ್ರ ಅಂಗವಿಕಲತೆಯನ್ನು ಹೈಲೈಟ್ ಮಾಡಿಲ್ಲ. ಅದರಿಂದ ಅವರು ಜನರ ಸಪೋರ್ಟ್ನ ಕೇಳಿಲ್ಲ, ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ನಾನೊಬ್ಬ ನಿರ್ದೇಶಕನ ಆಗಬೇಕು, ಆ ನಿಟ್ಟಿನಲ್ಲಿ ನೀವು ನನ್ನ ಜೀವನದಲ್ಲಿ ಒಬ್ಬ ಮಾದರಿಯಾಗಿ ನಿಲ್ತೀರಿ ಸರ್. ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅಂಥ ವ್ಯಕ್ತಿನ ನೀವು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಖುಷಿ ಇದೆ ಸರ್. ಪ್ರವೀಣ್ ಕುಮಾರ್ ಸರ್, ಇನ್ನು ಮಿಕ್ಕಿದವರೆಲ್ಲ, ಸಂಜಯ್ ಸರ್ ಎಲ್ಲರೂ ಮಾತಾಡಿದ್ದಾರೆ. ಈ ಸಿನಿಮಾದ ಬಗ್ಗೆ ತುಂಬ ಮಾತಾಡ್ತಾ ಹೋದರೆ ಎಳ್ದಂಗೆ ಆಗುತ್ತೆ. ನಾನು ಇದರಲ್ಲೊಂದು MD ಪಾತ್ರ ಮಾಡಿದ್ದೀನಿ. ಸಾಧಾರಣವಾಗಿ ನನಗೆ ಸಿಗುವಂಥದ್ದೇ ಬ್ಲೇಸರ್ ಇರುತ್ತೆ, ಫಾರ್ಮಲ್ ಶರ್ಟು ಪ್ಯಾಂಟು. ಈಗ ಒಂಚೂರು ಪಂಚೆಗೆ ಚಡ್ಡಿಗೆ ಬಂದಿದ್ದೀನಿ. ಕೆಲವು ಸಿನಿಮಾದಲ್ಲಿ ಒಂಚೂರು ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲೂ ದಯಾ ಸರ್, ನಿಮ್ಮ ಜೊತೆ ಕಳೆದಿರುವಂಥ ಪ್ರತಿಯೊಂದು ಕ್ಷಣ, ಒಬ್ಬ ಕಲಾವಿದನನ್ನು ಆರಾಮಾಗಿ ಇಡಬೇಕು ಸೆಟ್ಟಲ್ಲಿ ಅಂದರೆ ದಯಾ ಇರಬೇಕು. ಅಷ್ಟು ಈಸಿ ಮಾಡಿಬಿಡ್ತಾರೆ. ಪರ್ಫಾರ್ಮೆನ್ಸ್ನ ಹಿಡಿದು ನಾವು ತಪ್ಪೇ ಮಾಡಿರಲಿ ಚಪ್ಪಾಳೆ ಹೊಡಿತಾ ಇರ್ತಾರೆ, ಆಮೇಲೆ ಅದನ್ನು ಒನ್ ಮೋರ್ ಅಂತ ಕೇಳೋದು, ಇನ್ನೊಂದು, ಆ ಥರ ಒಂದು ಸಪೋರ್ಟ್ ಬೇಕು ಸರ್. ಖಂಡಿತ ನೀವು ಎತ್ತರಕ್ಕೆ ಬೆಳೀರಿ ಸರ್. ಮಿಕ್ಕಂತೆ ಸುಮಾರು ಜನದ ಹೆಸರು ಬಿಟ್ಟು ಹೋಗಿರ್ಬೋದು. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸಮಯ ಆಗಿದೆ. ಮಾತಾಡ್ಬಿಟ್ಟು ನಂಗೆ ಭಯ ಆಗ್ತಿದೆ. ಈಗ ಏನು ನಾನು ಬರೀ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಬಟ್ ಎಲ್ಲರಿಗೂ ನಮಸ್ಕಾರ ಸರ್, ಅತಿಥಿಗಳಿಗೆ ನಮಸ್ಕಾರ. ಮುಖ್ಯವಾಗಿ ಪ್ರಬುದ್ಧ ಬರಹಗಾರ, ನಿರ್ದೇಶಕ, ನನಗೆ ಭಾಳ ಇಷ್ಟವಾದ ಟೆಕ್ನಿಷಿಯನ್ ಸರ್ ನವೀನ್ ಸರ್, ನಿಮಗೂ ಧನ್ಯವಾದಗಳು. ಒಂದು ಮೆರುಗು ಬಂದಿದೆ ನಿಮ್ಮೆಲ್ಲರ ಉಪಸ್ಥಿತಿ ಸರ್. ಈ ಶಿಖಂಡಿ ಚಿತ್ರ, ಇದರಲ್ಲಿ ನಾನು ಇವರು MD ಆದರೆ ಇವ್ರ ಹತ್ರ ನಾನು ಎಂಪ್ಲಾಯ್. ನಾನು ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ನಂದು. ಹೀರೋ ಫ್ರೆಂಡ್ ನಾನು. ಸೊ ಹೀರೋಯಿನ್ ಏನು ಕತೆ ಹೇಳಿದ್ರು, ನಾನೊಬ್ಬರು ಡಾಕ್ಟ್ರು, ಒಂದು ಹಾಸ್ಪಿಟ್ಲ್ ಕಟ್ಟಿಸ್ಬೇಕು ಅಂತ ಇರ್ತೀನಿ ಅಂತ. ಅದನ್ನ ಕಟ್ಟಕ್ಕೆ ಹೋಗೋವಂಥ ಇಂಜಿನಿಯರ್ಸ್ ನಾವೇ. ಹೋಗಿ ಅಲ್ಲಿ ಏನು ಅವಸ್ಥೆಗಳಾಗ್ತವೆ, ನಾವು ಹೇಗೆ ಈ ಕತೆಗೆ, ಇಲ್ಲಿ ಪೋಸ್ಟಲ್ಲಿ ಕಾಣಿಸ್ತಾ ಇರೋ ಕತೆಗೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದೇ ಕತೆಯ ಮೂಲ ಭಾಗ. ನನ್ನ ಕ್ಯಾರೆಕ್ಟ್ರು ತುಂಬ ರೆಗ್ಯುಲರ್ ಫನ್ನಿಯಾಗೇ ಇರುತ್ತೆ. ಬಟ್
ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಈ ಚಿತ್ರದ ಕತೆ. ಒಂದು ಒಳ್ಳೆ ಪಾತ್ರ ಸ್ಪೇಸ್ ಕೊಟ್ಟಿದ್ದೀರಿ ಗುರುಮೂರ್ತಿ ಸರ್. ಆಮೇಲೆ ಒಂದು ಲಿಬರ್ಟಿ ಕೊಟ್ಟು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ಇನ್ನೊಂದಷ್ಟು ಇಂಪ್ರೂವೈಸೇಷನ್ಗೆ ಜಾಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕೋ ಡೈರೆಕ್ಟರ್ ದಯಾ ಅವ್ರಿಗೂ ಧನ್ಯವಾದಗಳು. ಸರ್ ಸ್ವಾಮಿ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದೀರಾ. ನನ್ನನ್ನು ನನ್ನ ಕಲರಲ್ಲೇ ತೋರಿಸಿದ್ದೀರಿ, ಭಾಳ ಧನ್ಯವಾದಗಳು. ಸರ್ ಜಡೇಶ್ ಸರ್ಗೆ ಪ್ರಶ್ನೆ ಕೇಳಿದ್ದೆ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆ್ಯಕ್ಚುಲಿ ಚಿತ್ರದಲ್ಲಿರೋ ತಾಕತ್ನ ಮುಚ್ಚಿಡಬೇಡಿ, ಬಿಚ್ಚಿಡಿ ಅಂತ. ಏನು ಸ್ಟ್ರೆಂತ್ ಇದೆ ಅದನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ಅಂತ. ಸೊ ಅದನ್ನು ಇವಾಗ ಆಲ್ರೆಡಿ ಮೋಷನ್ ಪೋಸ್ಟ್ರಿಂದನೇ ಶುರುವಾಗ್ಬಿಟ್ಟಿದೆ. ನನಗೆ ಇದರ ಮೇಲೆ ತುಂಬ ನಂಬಿಕೆ ಬರ್ತಾ ಇದೆ. ಸುರೇಶ್ ಸರ್, ಪ್ರವೀಣ್ ಸರ್, ನಿಮಗೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೈಲೆಂಟ್, ಇಷ್ಟು ಸೈಲೆಂಟ್ ಯಾರದು? ಸುಳ್ಳು ಹೇಳಿದ್ ನನಗೆ. ಓಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್. ಎಲ್ಲ ಮಾಧ್ಯಮ ಮಿತ್ರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ಈ ಸಿನಿಮಾಗೆ ಅನ್ನದಾತರಾದಂತಹ ಪೋಲೋ ಪ್ರವೀಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಒಬ್ಬ ನಿರ್ಮಾಪಕ ಇದ್ದರೆ ನಾವಿಲ್ಲೆಲ್ಲ ನಿಂತಿದ್ದೀವಲ್ಲ ನಾವೆಲ್ಲರೂ, ಇನ್ನು ಪ್ರತಿಯೊಬ್ಬರೂ ಒಬ್ಬ ನಿರ್ಮಾಪಕರಿಂದಲೇ ಒಬ್ಬ ಕಲಾವಿದ ಆಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ. ಈ ಸಿನಿಮಾದಲ್ಲಿ 2 ಸಾಂಗು ನಾನು ಲಿರಿಕ್ಸ್ ಮಾಡಿ ಕಂಪೋಸ್ ಮಾಡಿದ್ದೀನಿ. ಪ್ರವೀಣ್ ಸರ್ ಕೇಳಿರ್ಬೋದು ಆ ಸಾಂಗ್ನ. ಕೇಳಿದ್ರೆ ಸರ್ 2 ಲೈನ್ ಹೇಳ್ಬೋದು ಸರ್? ಒಂದು ಲೈನ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟವಾದಂಥ ಸಾಂಗು. ಜೋಗತಿಯಲ್ಲಮ್ಮ ಜೋಲಾಲಿ ಹಾಡಮ್ಮ, ವಂಶನ ಬೆಳಗೋಕೆ ಕೂಸೊಂದ ನೀಡಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಎಲ್ಲಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಎಲ್ಲಮ್ಮ. ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸಾಂಗ್ ತುಂಬ ಎಂಜಾಯ್ ಮಾಡ್ತೀರಾ. ಒಂದು ಭಕ್ತಿ ಪ್ರಧಾನವಾಗಿ ಮಾಡಿರ್ತಕ್ಕಂಥ ಸಿನಿಮಾ ಇದು. 100% ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಗುರುಮೂರ್ತಿ ಸರ್ ಅವರು ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರು, ಅವರು ಕೆಲಸ ತೆಗೆಸೋದ್ರಲ್ಲಿ ನಂಬರ್ 1. ರಿಮೋಟ್ ಕಂಟ್ರೋಲ್ ಇದ್ದಂಗೆ ಸರ್, ಕುಂತಲ್ಲೇ ಎಲ್ಲ ಆಟ ಆಡ್ತಾರೆ. ಇದರಲ್ಲಿ ದೀಪಕ್ ಸರ್ ಇದ್ದಾರೆ, ನಿಖಿತಾ ಸ್ವಾಮಿ ಇದ್ದಾರೆ, ಯುವರಾಜ್ ಗೌಡ ಇದ್ದಾರೆ, ಅನೇಕ ಜನ ತುಂಬ ಕಲಾವಿದರಿದ್ದಾರೆ. ಹಾಗೆ ಇದಕ್ಕೆ DOP ಸರ್ ಜಗ್ಗು ಮಾಸ್ಟರ್ ಇದ್ದಾರೆ, ಅನೇಕ ಜನ ಟೆಕ್ನಿಷಿಯನ್ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಮೊದಲನೇದಾಗಿ ಈ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈಗಾಗಲೇ ಮೋಷನ್ ಪೋಸ್ಟ್ರು A2 ಮ್ಯೂಸಿಕಲ್ ರಿಲೀಸ್ ಆಗಿದೆ. ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶಿಖಂಡಿ. ಥ್ಯಾಂಕ್ ಯು ಮಾಸ್ಟರ್. ನಮಸ್ಕಾರ ಎಲ್ರಿಗೂ. ಮಂಜು ಅವ್ರು ಹೇಳ್ದಂಗೆ ನಾನು ತುಂಬ ಸಾಂಗ್ಗಳು ಮಾಡಿದ್ದೀನಿ, ತುಂಬ ಸಾಂಗ್ಗಳು ಕೊರಿಯೋಗ್ರಫಿ ಮಾಡಿದ್ದೀನಿ. ಬಟ್ ಈ ಸಾಂಗ್ ಮಾಡಬೇಕಾದ್ರೆ ಆ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಆ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಕೊರಿಯೋಗ್ರಫಿ. ಮತ್ತು ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಪ್ರತಿಯೊಬ್ಬರು ಇದ್ದಾರೆ. ಇವರು ಈ ರೀತಿ ನೋಡ್ತಾ ಇರೋದು ನಾನು ಇದು ಇವತ್ತೇ. ಬಟ್ ಅವರು ಅದ್ರಲ್ಲಿ ಮುಳುಗೋಗಿದ್ರು ಆ ಕ್ಯಾರೆಕ್ಟ್ರಲ್ಲಿ. ನಾನು ಕಂಪೋಸ್ ಮಾಡಬೇಕಾದ್ರೆ ಇವ್ರಿಗೆ ಹೆಂಗೆ ಮಾಡೋದು ಅಂತ ರಾಕ್ಷಸರ ಥರ ಇದ್ರು ಒಬ್ಬೊಬ್ಬರು ಕೂಡ. ಅವರು ಯಾರು ಚಾಂದಿನಿ ಮೇಡಮ್ಮು ಇಲ್ಲಿ ಸುಮ್ಮನೆ ಬಾಯಿ ತೆಗೀರಿರ್ತಾರೆ, ಅಲ್ಲಿ ನೋಡೋಕ್ಕಾಗ್ತಾ ಇರಲ್ಲ. ಪ್ರತಿಯೊಬ್ಬರು ನಮ್ಮ ಯಾರು ಹೀರೋ ಸರ್ ಇರ್ಬೋದು, ಆಮೇಲೆ ನಮ್ಮ ಸರ್ ಜೊತೆ ಕೂಡ ದೀಪಕ್ ಸರ್ ಜೊತೆ ಕೂಡ ವರ್ಕ್ ಮಾಡಿದೆ, ಖುಷಿ ಆಯಿತು. ಮಂಚು ಹೇಳ್ದಂಗೆ ಇದು ಸಾಂಗ್ ಬಂದ್ಬಿಟ್ಟು ನಿಮಗೆ ಸೌದತ್ತೆ ಎಲ್ಲಮ್ಮನ ಮೇಲೆ ಮಾಡಿರುವಂಥ ಸಾಂಗು. ಇದು ಒಂದು ಒಳ್ಳೆ ಸಾಂಗ್ ಆಗುತ್ತೆ. ಯಾವ ಥರ ಅಂದರೆ ಮಾದೇಶ್ವರನ ಸಾಂಗ್ ಯಾವ ಮಟ್ಟದಲ್ಲಿ ಹಿಟ್ ಆಗ್ತಾ ಹೋಗ್ತಾ ಇದೆ, ಅದೇ ರೀತಿ ಎಲ್ಲಮ್ಮ ಸಾಂಗ್ ಇದು ಯಾವಾಗಲೂ ಉಳ್ಕೊಳ್ಳುತ್ತೆ ಅಂತ ಹೇಳ್ಕೊತೀನಿ. ಸರ್ ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ, ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ಟೆಕ್ನಿಷಿಯನ್ಗೆ, ದಯಾ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಿ ಅವರು ವೇದಿಕೆಗೆ ಬರಬೇಕು. ಬನ್ನಿ ವೆಂಕಿಜಿ. ಓಕೆ, ಸೊ ಯಾ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯೋತ್ ಅಂತ. ಈ ಸಿನಿಮಾಗೆ ನಾನು BGM ಆ್ಯಂಡ್ ಒಂದು ಸಾಂಗ್ ಮಾಡಿದ್ದೀನಿ. ಅದಕ್ಕೆ ಅದ್ಭುತವಾದ ಸಾಹಿತ್ಯ ಕಿನ್ನಲ್ ಸರ್ ಕೊಟ್ಟರು. ಆ್ಯಂಡ್ ಫಸ್ಟ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಗುರು ಸರ್ಗೆ, ಪ್ರವೀಣ್ ಸರ್ಗೆ ಆ್ಯಂಡ್ ದಯಾ ಬ್ರದರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಒಂದು ಟೆಕ್ನಿಷಿಯನ್ಸ್ ಒಂದು ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇಟ್ಟು ಅವರು 200%, 100% ಅಲ್ಲ 200% ಕೊಟ್ಟರೆ ಹಿಂಗೆ ಔಟ್ಪುಟ್ ಬರುತ್ತೆ ಅಂತ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸ್ವಾಮಿ ಸರ್ ವರ್ಕ್ ಆಗಲಿ, ಮಂಜುಕ್ ಅವರ ಅದ್ಭುತವಾದ ಹಾಡುಗಳು ಮಾಡಿದ್ದಾರೆ, ಜಗು ಮಾಸ್ಟರ್ದು ಕೊರಿಯೋಗ್ರಫಿ ಆಗಲಿ, ಹಂಗೆ C2C ಸ್ಟುಡಿಯೋ ಕಡೆಯಿಂದ ಕಿಶೋರ್ ಅವರ ಅದ್ಭುತ ವರ್ಕ್ ಮಾಡಿದ್ದಾರೆ. ಎಲ್ಲ ಟೀಮ್ ವರ್ಕ್. ಆ್ಯಂಡ್ ದಯಾ ಬ್ರದರ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಜಡೇಶ್ ಸರ್ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್ ಫಾರ್ ಯುವರ್ಸ್. ಆ್ಯಂಡ್ ನಮ್ಮ ಮಾಧವ ಡೈರೆಕ್ಟರ್ ನವೀನ್ ಅವರು ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ದಯವಿಟ್ಟು ಮಿಸ್ ಮಾಡ್ದೆ ನೋಡಿ, ಜಾಸ್ತಿ ಟೀಸರ್ ಫಂಕ್ಷನಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಸೆಕೆಂಡಲ್ಲಿ 2 ಸಾಂಗ್ ಬರೆದಿದ್ದೀನಿ. ಪ್ರದ್ಯುತ್ತಮ್ ಸರ್ದು ಮಾದೇವ ನೋಡಿ ತುಂಬ ಖುಷಿಪಟ್ಟಿದ್ದೆ, ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಗುರುಮೂರ್ತಿ ಸರ್ ಆಲ್ರೆಡಿ ಮಾರಕಾಸ್ತ್ರ ಸಿನಿಮಾ ನೋಡಿ ತುಂಬ ಖುಷಿಯಾಗಿತ್ತು. ಅವ್ರ ವರ್ಕ್ ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದರು. ಅದಾದ ನಂತರ ಈ ಥರ ಒಂದು ಸಿನಿಮಾ ನಡೀತಿದೆ ಸರ್, ಒಂದು ಸಾಂಗ್ ಬೇಕಾಗುತ್ತೆ ಅಂತ ಹೇಳಿದರು.
ಸರಿ ಅಂತ ಡಿಸ್ಕಷನ್ ಮಾಡಿದ್ವಿ. ಆ್ಯಕ್ಚುಲಿ ಒಂದು ಚಾಲೆಂಜಿಂಗ್ ಹೆಂಗಿತ್ತು ಅಂದ್ರೆ ಆಲ್ರೆಡಿ ಶೂಟ್ ಎಲ್ಲ ಮಾಡಿಬಿಟ್ಟಿದ್ರು ಅರ್ಧ. ಆ್ಯಕ್ಚುಲಿ ಇದಕ್ಕೆ ತಕ್ಕಂಗೆ ಮಾಡ್ಬೇಕು ಸರ್ ಅಂತ ಹೇಳಿದ್ರು. ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಜೊತೆಗೆ ಪ್ರೊಡ್ಯೂಸರ್ ಸರ್ ನಮ್ಮ ಕಡೆಯವರು ಬಳ್ಳಾರಿಯವರು, ತುಂಬ ಖುಷಿ ಆಗುತ್ತೆ. ಅವರು ಹೋಟೆಲ್ ಉದ್ಯಮದಲ್ಲಿ ತುಂಬ ಹೆಸರು ಮಾಡಿದರು. ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡ ಹೆಸರಾಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ಥರ ಇನ್ನಷ್ಟು ಹೊಸ ಸಿನಿಮಾಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ತಂಡಕ್ಕೆ ಒಂದು ಸಪೋರ್ಟ್ ಆಗುತ್ತೆ ಸರ್. 100% ನೀವು ಮಾಡ್ತೀರಂತ ಗೊತ್ತು. ಇಡೀ ತಂಡಕ್ಕೆ ಅಭಿನಂದನೆಗಳು. ಜೊತೆಗೆ ತಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿಶೋರ್, ಡಿ ಎ ಕಲರಿಸ್ಟ್. ಇಲ್ಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಡೈರೆಕ್ಟರ್ ಇದ್ದರು, ಸಿಂಹರೂಪಿಣಿ ಡೈರೆಕ್ಟ್ರು. ನನ್ನ ಬಡವರ ಮಕ್ಕಳು ಬಲಿಬೇಕು ನಮ್ಮ ಮಂಜು ಅವರಿದ್ದರು. ನಮ್ಮ ಗುರುಮೂರ್ತಿ ಸರ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ದಯಾ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಸರ್ ಪ್ರವೀಣ್ ಸರ್ ಆಲ್ ದಿ ಬೆಸ್ಟ್ ಸರ್. ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅವಕಾಶಕ್ಕೆ. ಸರ್ ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ, ಅಸೋಸಿಯೇಟ್ ಡೈರೆಕ್ಟ್ರ್. ಸರ್ ನನ್ನ ಮೂಲ ಸಿನಿಮಾಗೆ ಬರೋ ಕಾರಣ ಜಡೆ ಸರ್. ಅವ್ರದ್ದೇ ಸ್ಫೂರ್ತಿ ನನಗೆ. ನಮ್ಮ ಭಾಗದವ್ರು ಅವ್ರನ್ನ ರಾಜ ಹುಲಿ ಟೈಮಿಂದ ನಾನು ಫಾಲೋ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ. ಜೊತೆಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಗುರುಮೂರ್ತಿ ಸಾರಿಗೆ, ಮತ್ತು ದಯಾ ಸಾರಿಗೆ, ಮತ್ತು ಪೋಲು ಪ್ರವೀಣ್ ಸಾರಿಗೆ, ಮತ್ತು ಮನೆ ಮೇಡಮ್ ಅವರಿಗೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್. ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಹೀರೋಯಿನ್ಗಳಿಗೆ, ಟೆಕ್ನಿಷಿಯನ್ಸ್ಗೆ. ಪ್ರಿಪೇರ್ ಆಗ್ತಿದಾರೆ ನೆಕ್ಸ್ಟ್ ಪಕ್ಕ. ಥ್ಯಾಂಕ್ ಯು ಮೇಡಮ್. ಹೇಳಿ ಉಮೇಶ್, ಅಷ್ಟೇನಾ? ಓಕೆ, ಹೋಗಿ ಬನ್ನಿ ಅಂತ ಮಾತಾಡಿ. ವೆಂಕಿ ಯಾಕೆ ಕುಂಡ್ತಾ ಇದ್ದೀರಾ ವೆಂಕಿ? ಅದನ್ನ ಹೇಳಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ದಯಾಶಂಕರ್ ಅಂತ. ಒಂದು 15 ವರ್ಷದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಮೊದಲನೇ ಬಾರಿಗೆ ಡೈಲಾಗ್ಸ್ ಬರೆದು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಗುರುಮೂರ್ತಿ ಸರ್ ಒಂದು ಲೈನ್ ಹೇಳಿದ್ರು, ಈ ಥರ ಇದೆ ದಯಾ, ಹೆಂಗೆ ವರ್ಕೌಟ್ ಮಾಡ್ಬೋದಾ ಅಂತ. ಸೊ ಟೈಟ್ಲ್ ಕೇಳಿದೆ, ಶಿಖಂಡಿ. ಸರ್ ಸ್ವಲ್ಪ ಟೈಮ್ ಕೊಡಿ ನನಗೆ ಅಂತ ಹೇಳಿ ಮತ್ತೆ ಬಳ್ಳಾರಿಗೆ ಹೋಗಿದ್ದನ್ನು ಊರಿಗೆ ಬಂದು ಒಂದಷ್ಟು ರಿಸರ್ಚ್ ಮಾಡಿ ಯೋಚನೆ ಮಾಡಿ ಹೋಗಿ ಹೇಳ್ದೆ, ಒಂದು ಆರ್ಕ್ ಬರೋ ಥರ ಒಂದು ವಿಷಯ ಹೇಳಿದೆ. ಇದು ವರ್ಕೌಟ್ ಆಗುತ್ತೆ ಮಾಡು ಅಂತ ಪ್ರವೀಣ್ ಸರ್ಗೂ ಇಮಿಡಿಯೇಟ್ ಹೇಳಿದೆ. ಇಮಿಡಿಯೇಟ್ ಹೇಳಿದ್ರು ಅವರು, ಇಲ್ಲ ಇದು ವರ್ಕೌಟ್ ಆಗಂಗಿದೆ ಮಾಡು ಅಂತ. ಮತ್ತೆ ಇನ್ನೊಂದಷ್ಟು ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಡೈಲಾಗ್ ಬರೆಯೋಕ್ಕೆ ಮುಂಚೆ ಸರ್ ಹಿಂಗಿದೆ ಓಕೆ, ತುಂಬ ಇಷ್ಟಪಟ್ಟರು. ಅದಾದ್ಮೇಲೆ ಮತ್ತೆ ಡೈಲಾಗ್ಸ್ ಎಲ್ಲ ಬರೆಯೋಕ್ಕೆ ಹೋಗ್ತಾ ಒಂದು ಒಳ್ಳೆ ಶೇಪ್ ಆಯಿತು. ಅಗೇನ್ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಬೇರೆ ಸಿನಿಮಾಗಳ ಬಗ್ಗೆ ತುಂಬ ಮಾತಾಡ್ತೀವಿ. ಅದಿರಬೇಕಿತ್ತು, ಎಲಿವೇಶನ್ಸ್ ಇರಬೇಕಿತ್ತು, ಇಂಟ್ರೋಲ್ ಪಾರ್ಟಿಂಗ್ ಇರಬೇಕಿತ್ತು ಅಂತ. ಅದಷ್ಟು ಮೈನಸ್ಗಳು ನನಗೆ ಹೇಳ್ಕೊಂಡು, ಇಲ್ಲ ಇದು ಯಾವುದು ಬರದೇ ಇರೋ ಥರ 4 ಜನ ಒಂಚೂರಾದ್ರೂ ಚೆನ್ನಾಗಿದೆ ಅನ್ನೋ ಥರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬ ಚೆನ್ನಾಗೋಯ್ತು. ಈ ಥರ ಮಾಡೋದಕ್ಕೆ ಇವಾಗ ನೋಡಿ ಅಷ್ಟು ನಮ್ಮ 3 ಜನ ಶುರು ಮಾಡಿದ್ದು ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿ ಬಂದಿದೆ. ನಮ್ಗೆ ಒಂದೇ ಖುಷಿಯಾಗಿದ್ದು, ಯಾರಿಗೆ ಕತೆ ಹೇಳಿದ್ರು ಕೂಡ ಇಮ್ಮಿಡಿಯೇಟ್ ಓಕೆ, ಇದು ಹಿಂಗಿರ್ಬೋದಿತ್ತು ಯಾರು ಏನು ಹೇಳಿಲ್ಲ. ಇವನ್ ನಿಖಿಲ್ ಸರ್ ಇಲ್ಲ, ಅವರು ಅಷ್ಟೇನೆ. ಒಂದು ಬೇರೆ ಶೂಟಿಂಗ್ ಟೈಮಲ್ಲಿ ಹೇಳಿದ್ದು ಗ್ಯಾಪಲ್ಲಿ 5 ನಿಮಿಷಕ್ಕೆ ಓಕೆ ಯಾವಾಗಿಂದ ಬರಬೇಕು ಅಂದರು. ಸೊ ಈ ಥರ ಪ್ರತಿಯೊಬ್ಬರು ಕತೆ ಮೇಲೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ನಮ್ಗೆ ಅದೇ ಈಗಲೂ ನಂಬಿಕೆ ಇರೋದು. ಸೊ ಇದೆಲ್ಲ ನಾವೇನೇ ಪ್ರಮೋಷನ್ಸ್ ಏನೇ ಮಾಡಿದ್ರು ಕೂಡ ಅಟ್ ದ ಟೈಮ್ ಫಸ್ಟ್ ಡೇ ವರ್ಗೂ ತೊಗೊಂಡೋಗ್ಬೋದು. ಅದಾದಮೇಲೆ ಸಿನಿಮಾನೇ ಹೋಗ್ಬೇಕು, ಅಂದರೆ ಸಿನಿಮಾನೇ ಮಾತಾಡಬೇಕು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ಎಲಿವೇಶನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ರಿವೆಂಜ್ ಡ್ರಾಮಾ ಆಗಿರ್ಬೋದು, ಪ್ರತಿಯೊಂದು ಡಿವೋಷನಲ್ ಎಲ್ಲ ಜಾನರಲ್ಲೂ ಮಿಕ್ಸ್ ಆಗಿದೆ ಇದರಲ್ಲಿ. ಸೊ ಇದಕ್ಕೆಲ್ಲದಕ್ಕೂ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಎಲ್ಲರೂ ಒಬ್ಬೊಬ್ಬರು ಹೇಳ್ತಾರೆ, ಲೇಟ್ ಆಗುತ್ತೆ. ಎಲ್ಲರೂ ಜೀವ ತುಂಬಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಚರೇಶ್ ಸರ್ ಥ್ಯಾಂಕ್ ಯು. ಸ್ನೇಹಿತರ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಗೊತ್ತಿರುವ ಹಾಗೆ ಎಷ್ಟೋ ಜನಕ್ಕೆ, ಕೆಲವು ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ. ಮರಳಿ ಮನಸ್ಸಾಗಿದೆ 100 ಮಿಲಿಯನ್ ಓದೋದ್ನಾಗೆ ನೀವೇ ಬರೆದಿದ್ದಂತ ಇವಾಗ ಸಂಜಯ್ ಸರ್ ಕೇಳಿದ್ರು. ನನ್ನ KGF ತಂದಾನಿ ತಾನೇ ಆಗಿರ್ಬೋದು, ಅಥವಾ ಮೆಹಬೂಬಾ ಆಗಿರ್ಬೋದು, ಇಲ್ಲ ಸಲಾರ್ದ ಆಕಾಶ ಗಡಿಯ ದಾಟಿ, ಇಲ್ಲ ಕಬ್ಜಾ ನಮಾಮಿ ಹಾಡೇರಾಗಿರ್ಬೋದು, ಎಷ್ಟು ಒಂದು ತೂಕನೂ ಮರಳಿ ಮನಸ್ಸಾಗಿದೆ ಅಷ್ಟು. ಯಾಕಂದ್ರೆ 100 ಮಿಲಿಯನ್ ಆಯಿತು. ಜೊತೆಗೆ ಇವಾಗ ಲ್ಯಾಂಡ್ ಲಾರ್ಡ್ ಮುದ್ದು ಮಗಳನ್ನು ಹಂಗೆ ಹೋಗ್ತಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಈಗ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.